ಹಲೋ ಸ್ನೇಹಿತರೆ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಶುಭೋದಯ, ಶುಭ ದಿನದ ಶುಭೋದಯ ಎಲ್ಲರಿಗೂ, ಮತ್ತೆ ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ. ಇಂದಿನ ತರಗತಿಗೆ ಸ್ವಾಗತ. ಇದು ನಮ್ಮ ಮೊದಲನೇ ತರಗತಿ ಆದದ್ದರಿಂದ ತಮ್ಮೆಲ್ಲರಿಗೂ UPSC ಮತ್ತು KPSC ಮತ್ತು ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಾನು ಇಲ್ಲಿ ಬೋಧನೆ ಮಾಡಲಿದ್ದೇನೆ. ಜಾಗ್ರಫಿ ಮತ್ತು ಪರಿಸರ ಶಾಸ್ತ್ರ ಮೊದಲಿಗೆ, ನಂತರ ಹಲವು ಬಾಕಿ ಟಾಪಿಕ್ಸ್ ಕೂಡ ನಾನು ಡಿಸ್ಕಸ್ ಮಾಡಲಿದ್ದೇನೆ ಸ್ನೇಹಿತರೆ. ಸೊ ಇಂದಿನ ತರಗತಿ ನಮಗೆ ಭಾರತ ಮತ್ತು ಕರ್ನಾಟಕ ಭೂಗೋಳಶಾಸ್ತ್ರದ ಪರಿಚಯ ಅಂದರೆ ಇಂಟ್ರೊಡಕ್ಷನ್. ಸೊ ಇದರಲ್ಲಿ ತುಂಬಾ ಪ್ರಶ್ನೆಗಳು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರುತ್ತೆ ಸ್ನೇಹಿತರೆ. ಆ ಕಾರಣದಿಂದ ತಾವೆಲ್ಲರೂ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದ್ರಿಂದ ತಮಗೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ 2 ರಿಂದ 3 ಕ್ವಶನ್ ಈ ಕ್ಲಾಸ್ನಿಂದ ಬರಲಿದೆ. ಸೊ ತಾವು ಇದು ಮೊದಲನೇ ಕ್ಲಾಸ್ ಆದ್ರಿಂದ ಏನಾದ್ರು ಒಂದು ಅಡಚಣೆ ಇದ್ರೆ ತಪ್ಪದೆ ಅದನ್ನ ಕ್ಷಮಿಸಿ ಮತ್ತು ಅದನ್ನ ಕಮೆಂಟ್ನಲ್ಲಿ ಹಾಕಿ. ಇದು ಆನ್ಲೈನ್ ಕ್ಲಾಸ್ ಆದ್ರಿಂದ ಕೆಲವೊಮ್ಮೆ ಸ್ಟ್ರೀಮಿಂಗ್ ಸರಿ ಇರಲ್ಲ, ಯೂಟ್ಯೂಬ್ದಲ್ಲಿ ಲಿಂಕ್ ಅಪ್ಲೋಡ್ ಆಗಿರಲ್ಲ. ಸೊ ಹಲವಾರು ಸಮಸ್ಯೆಗಳಿರುತ್ತೆ. ತಾವು ಅದನ್ನೆಲ್ಲ ಗಮನದಲ್ಲಿ ತಗೊಂಡು ಏನಾದ್ರು ಸಮಸ್ಯೆ ಇದ್ರೆ ಅದನ್ನ ತಪ್ಪದೆ ಕಮೆಂಟ್ನಲ್ಲಿ ತಿಳಿಸಿ. ನೋಡಿ, ಮೊದಲಿಗೆ ನನ್ನ ಪರಿಚಯ. ಸೊ ನಾನು ಮೋಹನ್ ಕೃಷ್ಣಮೂರ್ತಿ, ಅಸೋಸಿಯೇಟ್ ಪ್ರೊಫೆಸರ್ ಆಫ್ ಜಾಗ್ರಫಿ, ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಯೂನಿವರ್ಸಲ್ ಸ್ಕೂಲ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಹಾಗೆ ಹಲವಾರು ವರ್ಷಗಳಿಂದ ಬೋಧನೆ ಮಾಡ್ತಾ ಇದ್ದೀನಿ UPSC, KPSC ಮತ್ತು ಅಕಾಡೆಮಿಕ್ಸ್ಗೆ. ಹಾಗೆ ಸಂಶೋಧನೆ ರಿಸರ್ಚ್ನಲ್ಲೂ ಕೂಡ ಇದ್ದೀನಿ. ಸೊ ಹಲವಾರು ಯೂನಿವರ್ಸಿಟಿಗಳು ಕೂಡ ನಾನು ಹೋಗ್ತೀನಿ ಬೋಧಕನಾಗಿ. 2 ಪುಸ್ತಕಗಳನ್ನ ಬರ್ತೀನಿ, ಜಸ್ಟ್ ಪ್ಯೂರೋಡಾಸ್ ವಾಲ್ಯೂಮ್ 1 ಮತ್ತು ವಾಲ್ಯೂಮ್ 2. ಈಗ ತುಂಬ ಪ್ರಸಿದ್ಧವಾಗಿದೆ ಪುಸ್ತಕಗಳು. ಹಾಗೆ ನಾನು ಪರಿಸರ ತಜ್ಞ. ಹಲವಾರು ಪುಸ್ತಕಗಳನ್ನ ರೀಸೈಕಲ್ಡ್ ಪೇಪರ್ ಇಂದ ನಾವು ಪಬ್ಲಿಷ್ ಮಾಡಿದ್ದೇವೆ. ಜೊತೆಗೆ ಹಲವಾರು ದೇಶಗಳಿಗೆ ವಿಪತ್ತು ನಿರ್ವಹಣಾ ಸಲಹೆಗಾರರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇಂದಿನ ತರಗತಿ ಸ್ನೇಹಿತರೆ, ಭಾರತ ಮತ್ತು ಕರ್ನಾಟಕದ ಭೂಗೋಳಶಾಸ್ತ್ರದ ಪರಿಚಯ. ಸೊ ಈ ಚಿತ್ರವನ್ನು ಗಮನಿಸಿ ಸ್ನೇಹಿತರೆ. ಸೊ ಯಾವ ರೀತಿ ನಮ್ಮ ಹಿಮಾಲಯ ಬೆಟ್ಟಗಳಿದೆ, ಇದು ಭಾರತ ಮತ್ತು ಸುತ್ತಮುತ್ತಲ ಪ್ರದೇಶದ 3 ಆಯಾಮಗಳು ಸೂಚಿಸುವಂತ ಒಂದು ನಕಾಶೆ, 3 ಡೈಮೆನ್ಷನಲ್ ಮ್ಯಾಪ್ ಆಫ್ ಇಂಡಿಯಾ. ಈ 3D ಮ್ಯಾಪ್ ಅಲ್ಲಿ ತಾವು ಗಮನಿಸಿ, ಹಿಮಾಲಯ ಪರ್ವತ ಯಾವ ರೀತಿ ಇದೆ ಇಲ್ಲಿ ಉತ್ತರದಲ್ಲಿ, ಹಂಗೆ ನಮ್ಮ ದಕ್ಷಿಣದಲ್ಲಿ ಪೆನಿನ್ಸುಲಾ ಅಂದ್ರೆ ಪರ್ಯಾಯ ದ್ವೀಪ ಯಾವ ರೀತಿ 3 ಕಡೆಯಿಂದ ನೀರಿದೆ ನೋಡಿ. ಅರಬ್ಬಿ ಸಮುದ್ರ, ಹಿಂದೂ ಮಹಾಸಾಗರ, ಬಂಗಾಳ ಕೊಲ್ಲಿ. ಮತ್ತು ಕರ್ನಾಟಕ ಮತ್ತು ಭಾರತ ಎಲ್ಲಿದೆ ಅಂತ ಗಮನಿಸಬಹುದು ನೀವು ಇಲ್ಲಿ. ಸೊ ಇದು ಭಾರತದ 3D ಮ್ಯಾಪ್. ಸೊ ಇದರಲ್ಲಿ ನೀವು ಗಮನಿಸಬಹುದು, ಹಿಮಾಲಯ ಬೆಟ್ಟಗಳು ಯಾವ ರೀತಿ ಎತ್ತರವಾಗಿದೆ, ಮೇಲ್ಭಾಗದಲ್ಲಿದೆ, ಮತ್ತು ಭಾರತದ ಉತ್ತರದಲ್ಲಿದೆ. ಒಂದು ರೀತಿ ಪ್ರಾಸ್ಥಭೂಮಿ ಕೂಡ ಇಲ್ಲಿ ಕಾಣಬಹುದು ನೀವು, ಟಿಬೆಟನ್ ಪ್ರಾಸ್ಥಭೂಮಿಯನ್ನು ಕೂಡ ಇಲ್ಲಿ ಕಾಣಬಹುದು. ಅದರ ಕೆಳಗಡೆ ಮಹಾಮೈದಾನವನ್ನು ಕಾಣಬಹುದು. ಇಂಡಸ್ ಮತ್ತು ಗಂಗಾ ಅದರ ಉಪನದಿಗಳಿಂದ ಬಂದಂತ ಮಣ್ಣು, ಮೆಕ್ಕಲು ಮಣ್ಣಿಂದ ಸಂಚಯನ ಆಗಿರುವಂತ ಈ ಮೈದಾನವನ್ನು ಸಹ ತಾವೆಲ್ಲರೂ ಗಮನಿಸಬಹುದು. ಅದಲ್ಲದೆ ಮರುಭೂಮಿ, ನಮ್ಮ ಪಶ್ಚಿಮ ಅಥವಾ ವಾಯುವ್ಯ ಭಾಗದಲ್ಲಿರುವಂತ ಮರುಭೂಮಿಯನ್ನು, ಥಾರ್ ಮರುಭೂಮಿಯನ್ನು ಕೂಡ ತಾವು ಗಮನಿಸಬಹುದು. ಇಲ್ಲಿ ಈ ಭಾಗದಲ್ಲಿ ಇರೋದೆಲ್ಲ ಪೆನಿನ್ಸುಲರ್ ಪ್ಲಾಟ್ಯೂ ಸ್ನೇಹಿತರೆ. ಪೆನಿನ್ಸುಲಾ ಅಂದ್ರೆ 3 ಕಡೆಯಿಂದ ನೀರಿರುವಂತ ಪರ್ಯಾಯ ದ್ವೀಪ. ಅದ್ರ ಮೇಲೆ ಇರುವಂತ ಪ್ರಾಸ್ಥಭೂಮಿಗಳು, ಪ್ರಾಸ್ಥ ಅಂದ್ರೆ ಪ್ಲಾಟ್ಯೂ. ಇಲ್ಲಿ ನೋಡಿ, ಮಾಲ್ವಾ ಪ್ಲಾಟ್ಯೂ, ಇಲ್ಲಿ ಛೋಟಾ ನಾಗ್ಪುರ್ ಪ್ಲಾಟ್ಯೂ, ಡೆಕ್ಕನ್ ಲಾವಾ ಪ್ಲಾಟ್ಯೂ, ಕರ್ನಾಟಕ ಪ್ಲಾಟ್ಯೂ, ತೆಲಂಗಾಣ ಪ್ಲಾಟ್ಯೂ, ಕರೆಕ್ಟ್. ಈ ಎಲ್ಲ ಪ್ರಾಸ್ಥಭೂಮಿಗಳು ಕೂಡ ನೋಡ್ಬೋದು ನೀವು. ಹಂಗೆ ಕರಾವಳಿ ಮೈದಾನ, ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿ ಮೈದಾನಗಳು, ಮತ್ತು ದ್ವೀಪಗಳು, ಲಕ್ಷದ್ವೀಪ್ ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಗಳು. ಈ ರೀತಿ ನಾವು ಮೊದಲನೇ ತರಗತಿಯಲ್ಲಿ ಭಾರತದ ಸ್ಥಾನ ಮತ್ತು ಭಾರತ ಇಲ್ಲಿ ಯಾವ ರೀತಿ ಬಂತು ಅಂತೇಳಿ ತಿಳ್ಕೊತೀವಿ. ಹಂಗೆ ಕರ್ನಾಟಕದ ಪರಿಚಯ ತಮ್ಮೆಲ್ಲರಿಗೂ ಗೊತ್ತಿರಬೇಕು ಈ ವಿಷಯ. ಭಾರತ ಮೊದಲು ಗೋಂಡ್ವಾನ ಭಾಗಕ್ಕೆ ಸೇರಿತ್ತು. ಪ್ಯಾಂಜಿಯಾದ ದಕ್ಷಿಣ ಭಾಗದಲ್ಲಿದ್ದಂಥ ಗೋಂಡ್ವಾನ ಲ್ಯಾಂಡ್ಗೆ ಭಾರತ ಸೇರಿತ್ತು. ಗೋಂಡ್ವಾನ ಲ್ಯಾಂಡ್ ಇಂದ ಸುಮಾರು 120 ದಶಲಕ್ಷ ವರ್ಷಗಳಿಂದ ಬೇರ್ಪಟ್ಟು ಅದು ಈಶಾನ್ಯ ದಿಕ್ಕಿಗೆ ಚಲನೆಯಾಗಿ ಭಾರತದ ಶಿಲಾಫಲಕ ಹೋಗಿ ಯುರೇಷಿಯನ್ ಶಿಲಾಫಲಕಕ್ಕೆ ಅಪ್ಪಳಿಸಿ ಈಗ ಭಾರತ ಉತ್ತರ ಗೋಲಾರ್ಧದಲ್ಲಿ ಯುರೇಷಿಯನ್ ಖಂಡಕ್ಕೆ ಸೇರುತ್ತೆ. ಸೊ ಇಂದು ಭಾರತ ಉತ್ತರ ಗೋಲಾರ್ಧದಲ್ಲಿದೆ, ಏಷ್ಯಾ ಖಂಡದ ದಕ್ಷಿಣದಲ್ಲಿದೆ.
ಸೊ ಭಾರತ ದಕ್ಷಿಣ ಏಷ್ಯಾದಲ್ಲಿರುವಂಥ ಪರ್ಯಾಯ ದ್ವೀಪ. ಇಟ್ ಇಸ್ ಅ ಪೆನಿನ್ಸುಲಾ ಇನ್ ಸೌತ್ ಏಷ್ಯಾ. ಇಂಡಿಯಾ ಇಸ್ ಅ ಪೆನಿನ್ಸುಲಾ ಇನ್ ಸೌತ್ ಏಷ್ಯಾ. ಗಮನದಲ್ಲಿಟ್ಕೊಳ್ಳಿ. ಭಾರತ ಎಲ್ಲಿದೆ ಈಗ? ಉತ್ತರ ಗೋಲಾರ್ಧದಲ್ಲಿ. ಯಾವ ಭಾಗಕ್ಕೆ ಸೇರುತ್ತೆ? ಏಷ್ಯಾ ಖಂಡಕ್ಕೆ ಸೇರುತ್ತೆ. ಎಲ್ಲಿದೆ? ದಕ್ಷಿಣ ಏಷ್ಯಾದಲ್ಲಿದೆ. ತಾವೆಲ್ಲರೂ ಇದನ್ನು ಗಮನಿಸಿ ಸ್ನೇಹಿತರೆ, ಯಾವ ರೀತಿ ಎಲ್ಲ ಖಂಡಗಳು ಬೇರೆ ಬೇರೆ ದಿಕ್ಕಲ್ಲಿ ಅಲೆತಗೊಳ್ತಾ ಇದೆ ಅಂತ ನಾವು ಇಲ್ಲಿ ಗಮನಿಸಬಹುದು. ಖಂಡಗಳ ಅಲೆತ ಸಿದ್ಧಾಂತ ಅಂತೇಳಿ ಕರಿತೀವಿ ನಾವು ಇದನ್ನ. ಖಂಡಗಳ ಅಲೆತ ಸಿದ್ಧಾಂತ. ತಾವೆಲ್ಲ ಗಮನಿಸಿದ್ರಿ ಯಾವ ರೀತಿ ಭಾರತ ಗೊಂಡ್ವಾನ ಭಾಗದಿಂದ ಬೇರ್ಪಟ್ಟು ಈಶಾನ್ಯ ದಿಕ್ಕಿಗೆ ಚಲನೆಯಾಗಿ ಬಂದು ಏಷ್ಯಾ ಖಂಡಕ್ಕೆ ಸೇರಿದೆ. ಈಗ ಭಾರತ ಮತ್ತು ಯುರೇಷ್ಯಾ ಮಧ್ಯೆ ಇದ್ದಂಥ ತೆತ್ತಿಸ್ ಸಮುದ್ರದ ಮಣ್ಣೆಲ್ಲ ಮಡಚುವಿಕೆಯಿಂದ ಮಡಿಕೆ ಪರ್ವತವಾಗಿ ವಿಕಾಸಗೊಂಡಿದೆ. ಅದೇ ಹಿಮಾಲಯ ಪರ್ವತ. ಅದೇ ಇವತ್ತಿನ ಹಿಮಾಲಯ ಪರ್ವತ. ಸೊ ಭಾರತದ ಉತ್ತರದಲ್ಲಿ ಏನಿದೆ? ಹಿಮಾಲಯ ಪರ್ವತವಿದೆ. ಸೊ ಯಾವ ರೀತಿ ವಿಕಾಸಗೊಳ್ತು ಅಂತ ಕೂಡ ತಾವಿಲ್ಲಿ ನೋಡಿದ್ರಿ. ಇದನ್ನೇ ನಾವು ಖಂಡಗಳ ಅಲೆತ ಸಿದ್ಧಾಂತ ಅಂತೇಳಿ ಕರೆಯೋದು. 1915ನಲ್ಲಿ ಆಲ್ಫ್ರೆಡ್ ಲೋಥರ್ ವೆಗ್ನರ್ ಎಂಬ ಜರ್ಮನ್ ವಾಯುಗುಣ ತಜ್ಞ ಇದನ್ನು ಮೊದಲ ಬಾರಿಗೆ ಸಿದ್ಧಾಂತವನ್ನು ಕೊಟ್ಟರು. ಖಂಡಗಳ ಅಲೆತ ಸಿದ್ಧಾಂತ. ಭಾರತ ನೋಡಿ, ಫಸ್ಟ್ ಆಫ್ರಿಕಾ, ಅಂಟಾರ್ಟಿಕಾ, ಆಸ್ಟ್ರೇಲಿಯಾದಿಂದ ಬೇರ್ಪಟ್ಟು ಕೊನೆಗೆ ಮಡಗಾಸ್ಕರಿಂದ ಬೇರ್ಪಟ್ಟಿದೆ ನೋಡಿ 88 ದಶಲಕ್ಷ ವರ್ಷಗಳ ಹಿಂದೆ. ಮತ್ತು ಈ ರೀತಿ ಈಶಾನ್ಯ ದಿಕ್ಕಲ್ಲಿ ಚಲನೆಯಾಗಿ ಇವತ್ತು ಏಷ್ಯಾ ಖಂಡಕ್ಕೆ ಸೇರಿದೆ. ಅಂದ್ರೆ ಭಾರತದ ಶಿಲಾಫಲಕ ಇನ್ನೂ ಉತ್ತರಕ್ಕೆ ಚಲನೆ ಆಗ್ತಾ ಇದೆ. ಇದರಿಂದ ಏನಾಗ್ತಾ ಇದೆ? ಹಿಮಾಲಯ ಪರ್ವತ ಬೆಳೀತಾ ಇದೆ. ತಾವೆಲ್ಲರಿಗೂ ಭಾರತ ಯಾವ ರೀತಿ ಗೊಂಡ್ವಾನ ಭಾಗದಲ್ಲಿದ್ದು ಗೊಂಡ್ವಾನದಿಂದ ಬೇರ್ಪಟ್ಟು ಏಷ್ಯಾ ಖಂಡಕ್ಕೆ ಬಂದು ಸೇರಿತು ಅಂತ ಗೊತ್ತಿದೆ. ಸೊ ಭಾರತದ ದಕ್ಷಿಣದಲ್ಲಿರದೆ ಹಿಂದೂ ಮಹಾಸಾಗರ. ಯಾಕೆಂದರೆ ಭಾರತದ ಚಲನೆಯಿಂದ ಸೃಷ್ಟಿಯಾದಂಥ ಸಾಗರ, ಅದಕ್ಕೆ ಇದನ್ನು ಹಿಂದೂ ಮಹಾಸಾಗರ ಎಂದು ಕರೆಯುತ್ತೇವೆ. ಇವತ್ತು ನೋಡಿ, ಭಾರತ ಈಗ ಏಷ್ಯಾ ಖಂಡದಲ್ಲಿ ದಕ್ಷಿಣ ಏಷ್ಯಾದಲ್ಲಿದೆ. ಅದೇ ನಾವು ಪೊಲಿಟಿಕಲಿ ಆರ್ಟಿಕಲ್ 1 ನಲ್ಲಿ ಏನು ಹೇಳ್ತೀವಿ? ಭಾರತ ಆರ್ ರಿಪಬ್ಲಿಕ್ ಆಫ್ ಇಂಡಿಯಾ ಇಸ್ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಹೇಳಿ ಕರಿತೇವೆ. ಸೊ ಅದು ಗೊತ್ತಿರಲಿ ಎಲ್ಲರಿಗೂ. ಭಾರತ ಆರ್ ರಿಪಬ್ಲಿಕ್ ಆಫ್ ಇಂಡಿಯಾ ಇಸ್ ಯೂನಿಯನ್ ಆಫ್ ಸ್ಟೇಟ್ಸ್, ರಾಜ್ಯಗಳ ಒಕ್ಕೂಟ ಅಂತ ಹೇಳಿ ಕರಿತೇವೆ. ಸೊ ಇವತ್ತಿನ ದಿವಸ ನಮಗೆ 28 ರಾಜ್ಯಗಳು ಮತ್ತು 8 ಯೂನಿಯನ್ ಟೆರಿಟರಿಗಳಿವೆ, ಕೇಂದ್ರಾಡಳಿತ ಪ್ರದೇಶಗಳಿವೆ. ಅದನ್ನು ನಾವು ನೋಡೋಣ. ಅದಕ್ಕಿಂತ ಮುಂಚೆ ಭಾರತದ ಸ್ಥಾನ ನೋಡಿ ಮತ್ತು ಗಾತ್ರ ನೋಡೋಣ. ಭಾರತ ಈಗ 7ನೇ ದೊಡ್ಡ ದೇಶ. ಇಡೀ ಜಗತ್ತಿನಲ್ಲಿ ಭಾರತ 7ನೇ ದೊಡ್ಡ ದೇಶವಾಗಿದೆ. 3.28 ಮಿಲಿಯನ್ ಚದರ ಕಿಲೋಮೀಟರ್ ಅಷ್ಟು ನಮ್ಮ ಸೈಜ್ ಇದೆ, ಏರಿಯಾ ಇದೆ. ಓಕೆ, 3.28 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ಸ್. ಅದು 2.4% ಅಷ್ಟು ಭೂಪ್ರದೇಶವನ್ನು ಒಳಗೊಂಡಿದೆ. ಜಗತ್ತಿನ ಭೂಪ್ರದೇಶದಲ್ಲಿ 2.4% ಅಷ್ಟು ಭೂಪ್ರದೇಶ ನಮ್ಮಲ್ಲಿದೆ. ಸೊ 7ನೇ ದೊಡ್ಡ ದೇಶ ಅಂದ್ರೆ ಮೊದಲನೇದೇ ಅದು ರಷ್ಯಾ. ಅದು ರಷ್ಯಾ ಸ್ಥಾನ ಕೊಟ್ಟಿದ್ದೀನಿ ನೋಡಿ ಇಲ್ಲಿ, ನಿಮ್ಗೆ ಗೊತ್ತಾಗುತ್ತೆ ರಷ್ಯಾ ಎಲ್ಲಿದ್ದಾರೆ. ಭಾರತದ ಜೊತೆ ಕಂಪೇರ್ ಮಾಡಬಹುದು ನೀವು. ಓಕೆ, 2ನೇದು ಕೆನಡಾ, ಉತ್ತರ ಅಮೆರಿಕದಲ್ಲಿರುವಂಥ ಕೆನಡಾ. 3ನೇದು ಚೈನಾ, ನಮ್ಮ ಈಶಾನ್ಯದಲ್ಲಿರುವಂಥ ಚೈನಾ. ನೆಕ್ಸ್ಟ್ USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಉತ್ತರ ಅಮೆರಿಕದಲ್ಲಿದೆ. ಅದನ್ನು ಸಹ ಗಮನಿಸಬಹುದು ಇಲ್ಲಿ. USA 4. 5ನೇದು ಬ್ರಾಜಿಲ್, ದಕ್ಷಿಣ ಅಮೆರಿಕದಲ್ಲಿರೋ ದೇಶ ಇದು. ಇಲ್ಲಿ ನೋಡಿ, ದಕ್ಷಿಣ ಅಮೆರಿಕ, ಬ್ರಾಜಿಲ್. 6ನೇ ಸ್ಥಾನ ನೋಡಿ ಆಸ್ಟ್ರೇಲಿಯಾ. ಇದು ಓಷನಿಯಾ ಖಂಡಕ್ಕೆ ಸೇರುವಂತ ಆಸ್ಟ್ರೇಲಿಯಾ ದೇಶ ನೋಡ್ಬೋದು ಇಲ್ಲಿ. 7ನೇ ಸ್ಥಾನಕ್ಕೆ ನಾವು ಭಾರತ. ಹಂಗೆ 8 ಕೇಳ್ತಾರೆ. 8 ಅರ್ಜೆಂಟೀನಾ, 8ನೇ ಸ್ಥಾನದಲ್ಲಿರೋದು ಅರ್ಜೆಂಟೀನಾ. 9 ಕಜಾಕಿಸ್ತಾನ್, 10 ಅಲ್ಜೀರಿಯಾ. ತಾವೆಲ್ಲರೂ ಇಲ್ಲಿ ಗಮನಿಸಬಹುದು. ಇಲ್ಲಿ ಇನ್ನೊಂದು ವಿಷಯ ಏನು ಗಮನಿಸಬೇಕು ಅಂದ್ರೆ, ಭಾರತ ಉತ್ತರ ಗೋಲಾರ್ಧದಲ್ಲಿ ನೋಡಿ ಈಕ್ವೇಟರ್, ಸಮಭಾಜಕ ವೃತ್ತದ ಮೇಲಿದೆ ಒಂದು. 2ನೇದು ಪ್ರೈಮ್ ಮೆರಿಡಿಯನ್, ಮೂಲ ರೇಖಾಂಶ 0 ಡಿಗ್ರಿಯಿಂದ ಪೂರ್ವಕ್ಕಿದೆ. ಸೊ ಭಾರತ ಉತ್ತರ ಗೋಲಾರ್ಧ ಮತ್ತು ಪೂರ್ವ ಗೋಲಾರ್ಧದಲ್ಲಿ ಇರುವಂತಹ ದೇಶ. ಮತ್ತು ಹಿಂದೂ ಮಹಾಸಾಗರ ನೋಡಿ, ಎಲ್ಲರೂ ಹಿಂದೂ ಮಹಾಸಾಗರದ ಸುತ್ತ ಇರುವಂತಹ ಖಂಡಗಳು ಕೂಡ ಕೇಳ್ತಾರೆ. ಆಫ್ರಿಕಾ, ಏಷ್ಯಾ ಮತ್ತು ಓಷನಿಯಾ. ಓಕೆ, ಸೊ ಹಿಂದೂ ಮಹಾಸಾಗರ 3ನೇ ದೊಡ್ಡ ಮಹಾಸಾಗರವಾಗಿದೆ. ಇದು ಈ ಕಡೆ ಅಟ್ಲಾಂಟಿಕ್ ಮತ್ತು ಈ ಕಡೆ ಪೆಸಿಫಿಕ್ ಸಾಗರಕ್ಕೆ ಸೇರಿಸುವಂತ ಸಾಗರ. ಸೊ ಹಿಂದೂ ಮಹಾಸಾಗರಕ್ಕೆ ಹೆಸರು ಭಾರತದೇ ಇರೋದ್ರಿಂದ ಇದು ತುಂಬಾ ಮುಖ್ಯ. ಸೊ ಇದೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ, ಯಾವ ಜಾಗ ಎಲ್ಲಿದೆ ಅಂತೇಳಿ. ಸೊ ತಾವೆಲ್ಲರಿಗೂ
ಕರೆಕ್ಟಾಗಿ ನೇರ ಪ್ರಸಾರ ಆಗ್ತಾ ಇದೆಯಾ ಅಂತೇಳಿ ತಾವು ತಪ್ಪದೇ ಕಮೆಂಟ್ನಲ್ಲಿ ತಿಳಿಸಿ. ಯಾಕೆಂದರೆ ಇದು ಮೊದಲನೇ ಕ್ಲಾಸ್ ಆದ್ದರಿಂದ ನನಗೂ ಸ್ವಲ್ಪ ಕುತೂಹಲ ಇದೆ ಇದ್ರ ಬಗ್ಗೆ. ನೆಕ್ಸ್ಟ್ ನೋಡಿ, ಭಾರತದ ಅಕ್ಷಾಂಶ ರೇಖಾಂಶ ನೋಡೋಣ. ಭಾರತದ ಅಕ್ಷಾಂಶ ನೋಡಿ, ಕೆಳಗೆ ಗ್ರೇಟ್ ನಿಕೋಬಾರ್ ದ್ವೀಪದಿಂದ, ಗ್ರೇಟ್ ನಿಕೋಬಾರ್ ಅಂಡಮಾನ್ ನಿಕೋಬಾರ ದಕ್ಷಿಣ ಭಾಗದಲ್ಲಿರುವಂಥ ದ್ವೀಪ. ಗ್ರೇಟ್ ನಿಕೋಬಾರ್ನಲ್ಲಿ 6 ಡಿಗ್ರಿ 45 ನಿಮಿಷ, 6 ಡಿಗ್ರಿ 45 ನಿಮಿಷದಿಂದ ಶುರು ಆದರೆ ನೋಡಿ 6 ಡಿಗ್ರಿ 45 ನಿಮಿಷದಲ್ಲಿ ಉತ್ತರದಲ್ಲಿ ಕ್ಲಿಕ್ ಪಾಸ್ 37 ಡಿಗ್ರಿ 6 ನಿಮಿಷದವರೆಗೂ ಭಾರತದ ವಿಸ್ತಾರ ಇದೆ. ಸೊ ಅದನ್ನು ಗಮನಿಸಿ ಎಲ್ಲರೂ. ಸೊ ಉತ್ತರದಲ್ಲಿ ಕ್ಲಿಕ್ ಪಾಸ್, ಮೂವತ್ತೇಳು ಡಿಗ್ರಿ 6 ನಿಮಿಷ ಉತ್ತರ. ಈ ಜಾಗಕ್ಕೆ ನಾವು ಕ್ಲಿಕ್ ಪಾಸ್ ಅಂತ ಹೇಳಿ ಕರಿತೇವೆ. ಓಕೆ, ಹಂಗೆ ಇಲ್ಲಿ ಗ್ರೇಟ್ ನಿಕೋಬಾರ್ 6 ಡಿಗ್ರಿ 45 ನಿಮಿಷ ಉತ್ತರ. ಇದು ಇಂದಿರಾ ಪಾಯಿಂಟ್ ಅಂತ ಹೇಳಿ ಕರಿತೀವಿ. ಇಂದಿರಾ ಪಾಯಿಂಟ್ ಅದನ್ನು ನಾನು ಇಲ್ಲಿ ಬರೆದಿರ್ತೀನಿ, ಇಂದಿರಾ ಪಾಯಿಂಟ್. ಇಂದಿರಾ ಪಾಯಿಂಟ್ ಎಲ್ಲಿ ಬರುತ್ತೆ? ಗ್ರೇಟ್ ನಿಕೋಬಾರ್ ದ್ವೀಪ ಇದೆಯಲ್ಲ, ಆ ಗ್ರೇಟ್ ನಿಕೋಬಾರ್ ದ್ವೀಪದ ದಕ್ಷಿಣದಲ್ಲಿ. ಓಕೆ, 6 ಡಿಗ್ರಿ 45 ನಿಮಿಷ ಉತ್ತರ, 6 ಡಿಗ್ರಿ 45 ನಿಮಿಷ ಉತ್ತರ ಅಂತೇಳಿ ನೀವೆಲ್ಲರೂ ನೆನಪಿಟ್ಕೊಳ್ಳಿ. ಸೊ ಈ ಇಂದಿರಾ ಪಾಯಿಂಟ್ಗೆ ಇನ್ನೊಂದು ಹೆಸರೇನು? ಪಿಗ್ಮಿಲಿಯನ್ ಪಾಯಿಂಟ್, ಅದು ಗೊತ್ತಿರಬೇಕು. ಇನ್ನೊಂದು ಹೆಸರೇನು? ಪಾರ್ಸನ್ಸ್ ಪಾಯಿಂಟ್. ಮೊದಲು ಬ್ರಿಟಿಷ್ ಕಾಲದಲ್ಲಿ ಇಟ್ಟಂಥ ಹೆಸರುಗಳಿವೆಲ್ಲ. ಪಾರ್ಸನ್ಸ್ ಪಾಯಿಂಟ್, ಪಿಗ್ಮಿಲಿಯನ್ ಪಾಯಿಂಟ್, ಇಂದಿರಾ ಪಾಯಿಂಟ್ ಅಂತ ಹೇಳಿ ಕರಿತೀವಿ. ಇದು ಭಾರತದ ಅತಿ ದಕ್ಷಿಣ ಭಾಗ, ಇದು ಇಂದಿರಾ ಪಾಯಿಂಟ್. ಹಂಗೆ ಕೇಪ್ ಕ್ಯಾಮರಿನ್, ಕನ್ಯಾಕುಮಾರಿ, ತಮಿಳುನಾಡಿನಲ್ಲಿ ಬರುವಂಥ ಕೇಪ್ ಕ್ಯಾಮರಿನ್ ಕನ್ಯಾಕುಮಾರಿ ಭಾಗವನ್ನು 8 ಡಿಗ್ರಿ 4 ನಿಮಿಷ ಉತ್ತರ. ಸೊ ನಾನು ಆಗಲೇ ಹೇಳಿದೆ, ಭಾರತ ಉತ್ತರ ಗೋಲಾರ್ಧದಲ್ಲಿರುವ ದೇಶ. ಓಕೆ, 8 ಡಿಗ್ರಿ 4 ಮಿನಿಟ್ಸ್ ನಾರ್ತ್. ಹಂಗೆ ಇಲ್ಲಿಂದ ಕನ್ಯಾಕುಮಾರಿಯಿಂದ ನಮ್ಮ ಕ್ಲಿಕ್ ಪಾಸ್ ವರೆಗೂ ನೋಡಿ 3214 ಕಿಲೋಮೀಟರ್ ಇದೆ. 3214 ಕಿಲೋಮೀಟರ್ಗಳು. ಹಂಗೆ ನಮ್ಮ ರೇಖಾಂಶಗಳನ್ನ ನೋಡೋಣ. ಭಾರತದ ಅತಿ ಪಶ್ಚಿಮ ಭಾಗ ಇದೆ ನೋಡಿ, ಇಲ್ಲಿ 68 ಡಿಗ್ರಿ 7 ನಿಮಿಷ ಪೂರ್ವ ಇದು. ಓಕೆ, ಗುಜರಾತ್ನಲ್ಲಿ ಗೌರ್ಮೋತು ಅಂತೇಳಿ ಒಂದು ಹಳ್ಳಿ ಇದೆ. ಸರ್ಕ್ರೀಕ್ ಹತ್ರ ಬರುತ್ತಿದ್ದು ಗುಜರಾತ್. ಸರ್ಕ್ರೀಕ್ ಗುಜರಾತ್ 6 ಡಿಗ್ರಿ 7 ನಿಮಿಷ ಪೂರ್ವ. ಹಂಗೆ ಈ ಕಡೆ ಅರುಣಾಚಲ್ ಪ್ರದೇಶದಲ್ಲಿ 97 ಡಿಗ್ರಿ 25 ಮಿನಿಟ್ಸ್ ಈಸ್ಟ್. ಇದು ಕಿಬಿತು ವಿಲೇಜ್. ಅರುಣಾಚಲ್ ಪ್ರದೇಶದಲ್ಲಿ ಬರುತ್ತೆ, ಅರುಣಾಚಲ್ ಪ್ರದೇಶ್. ಸೊ ಇಲ್ಲಿ ನೋಡಿ, ಪಶ್ಚಿಮದಿಂದ ಪೂರ್ವಕ್ಕೆ, ಪಶ್ಚಿಮದಲ್ಲಿರೋ ರಾಜ್ಯ ಗುಜರಾತ್, ಪೂರ್ವದಲ್ಲಿರೋ ರಾಜ್ಯ ಅರುಣಾಚಲ ಪ್ರದೇಶ. ಅರುಣಾಚಲ ಅಂದರೆ ಸೂರ್ಯೋದಯ ಆಗುವಂಥ ನಾಡು ಅಂತ, ಅರುಣಾಚಲ ಪ್ರದೇಶ. ಸೊ ಇಲ್ಲಿಂದ ಇಲ್ಲಿವರೆಗೂ 2933 ಕಿಲೋಮೀಟರ್ಸ್ ಇದೆ. ಓಕೆ, ಉತ್ತರದಿಂದ ದಕ್ಷಿಣಕ್ಕೆ, ದಕ್ಷಿಣದಿಂದ ಪಶ್ಚಿಮದಿಂದ ಪೂರ್ವಕ್ಕೆ ನೋಡಿದ್ದೀರಾ. ಹಂಗೆ ಎಲ್ಲರೂ ಇಂದಿರಾ ಕಾಲ್ ಅಂತ ಕೇಳಿರ್ತಾರೆ. ಇಂದಿರಾ ಕಾಲ್ ಇಲ್ಲಿ ಬರುತ್ತೆ. ಇಂದಿರಾ ಕಾಲ್ ಸಿಯಾಚಿನ್ ಗ್ಲೇಷಿಯರ್ದ ಉತ್ತರ ಭಾಗ. ಇಂದಿರಾ ಕಾಲ್ ಎಂಬ ಪ್ರದೇಶ ಭಾರತದ ಯಾವ ಭಾಗದಲ್ಲಿದೆ ಅಂತ ಕೇಳಿದ್ರೆ ಅವ್ರು ಇಲ್ಲಿ ಹೇಳ್ಬೇಕು ನೀವು. ಲಡಾಖ್ನಲ್ಲಿ ಸಿಯಾಚಿನ್ ಗ್ಲೇಷಿಯರ್ದು ಉತ್ತರ ಭಾಗನೇ ಇಂದಿರಾ ಕಾಲ್. ಕಾಲ್ ಅಂದರೆ ಬೆಟ್ಟಗಳ ಮಧ್ಯೆ ಇರುವಂಥ ಕಣಿವೆ ಅಂತ. ಕಾಲ್ ಅಂದರೆ ತುಂಬ ಎತ್ತರವಾದ ಬೆಟ್ಟಗಳಿರುತ್ತಲ್ಲ, ಇದನ್ನು ಪಾಸ್ ಅಂತೀವಿ. ಈ ಥರ ಇದ್ದರೆ ಪಾಸ್. ಬೆಟ್ಟಗಳ ಮಧ್ಯೆ ಇರುವಂಥ ಆಳವಾದ ಕಣಿವೆಯನ್ನು ಪಾಸ್, ಯಾಕೆಂದರೆ ಬೆಟ್ಟಗಳನ್ನ ದಾಟೋದಕ್ಕೆ ಸಹಾಯ ಮಾಡುತ್ತೆ. ಅದೇ ಥರ ತುಂಬ ಬೆಟ್ಟದ ಮೇಲಿರುವಂಥ ಕಣಿವೆಗಳಿಗೆ ಕಾಲ್ ಎಂದು ಕರೆಯುತ್ತೇವೆ. ಕಾಲ್ ನೋಡಿ, ಈ ಥರ ಇರ್ತದೆ. ಓಕೆ,
ಸೊ ಕಾಲ್ ಮತ್ತು ಪಾಸ್ಗೂ ವ್ಯತ್ಯಾಸ ಹೇಳಿದ್ದೀನಿ ನಾನು. ಇಂದಿರಾ ಕಾಲ್, ಇದು ಇಂದಿರಾ ಪಾಯಿಂಟ್ ಮತ್ತು ಇಂದಿರಾ ಕಾಲ್ ಭಾರತದ ಮೊದಲ ಮಹಿಳಾ ಪ್ರಧಾನಿ ಇಂದಿರಾ ಪ್ರಿಯದರ್ಶಿನಿ ಗಾಂಧಿ ಅವರ ಹೆಸರು. ಓಕೆ, ಇಂಡಿಯಾಸ್ ಫಸ್ಟ್ ವುಮೆನ್ ಪ್ರೈಮ್ ಮಿನಿಸ್ಟರ್ ಹೆಸರು, ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಸೊ ಈ ರೀತಿ ನಾವು ಅಕ್ಷಾಂಶವನ್ನು ರೇಖಾಂಶವನ್ನು ನೋಡಿದ್ದೀವಿ ನಾವು ಭಾರತದ ಉತ್ತರದಿಂದ ದಕ್ಷಿಣಕ್ಕೆ ಮತ್ತು ಪಶ್ಚಿಮದಿಂದ ಪೂರ್ವಕ್ಕೆ. ಹಂಗೆ ಕರ್ನಾಟಕದ ಗಮನಿಸಿ ಸ್ನೇಹಿತರೆ. ಸೊ ಕರ್ನಾಟಕ ಭಾರತದ ನೈಋತ್ಯ ಭಾಗದಲ್ಲಿದೆ, ಸೌತ್ ವೆಸ್ಟ್. ಸೊ ಎಲ್ಲರಿಗೂ ಗೊತ್ತಿದೆ ಕರ್ನಾಟಕ ಯಾವ ಭಾಗದಲ್ಲಿದೆ, ಸೌತ್ ವೆಸ್ಟ್, ನೈಋತ್ಯ ಭಾಗದಲ್ಲಿದೆ, ಅರಬ್ಬಿ ಕರಾವಳಿ ತೀರದಲ್ಲಿ ಬರುತ್ತೆ. ಸೊ ಕರ್ನಾಟಕದ ಅಕ್ಷಾಂಶ ರೇಖಾಂಶ ಕೂಡ ಗಮನಿಸೋಣ. ಇಲ್ಲಿ ತಾವು ಗಮನಿಸಿ, ಅತಿ ಉತ್ತರದಲ್ಲಿ ಚೊಂಡಿಮುಖೇದ್ ಎಂಬ ಜಾಗ ಔರಾದ್ ತಾಲೂಕು ಬೀದರ್ನಲ್ಲಿ 18 ಡಿಗ್ರಿ 5 ನಿಮಿಷ ನಾರ್ತ್ ಬರುತ್ತೆ. ಈ ರೀತಿ ಕೂಡ ಬರೀಬೋದು ನಾವು. ಹಂಗೆ ಅತಿ ದಕ್ಷಿಣದಲ್ಲಿ ನಮಗೆ ಮೊಯಾರ್ ನದಿನಲ್ಲಿ ಚಾಮರಾಜನಗರ 11 ಡಿಗ್ರಿ 5 ನಿಮಿಷ ಉತ್ತರಕ್ಕೆ ಬರುತ್ತೆ, ಅದು ಗುಂಡ್ಲುಪೇಟೆ ತಾಲೂಕು. ಹಂಗೆ ಅತಿ ಪಶ್ಚಿಮ ಭಾಗಕ್ಕೆ ಕಾರವಾರ ಭಾಗ ಬರುತ್ತೆ, ಕಾರವಾರ ಉತ್ತರ ಕನ್ನಡದಲ್ಲಿ ಕಾರವಾರ 24 ಡಿಗ್ರಿ ಪೂರ್ವ. ಹಂಗೆ ಅತಿ ಪೂರ್ವದಲ್ಲಿ ನಮಗೆ ಮುಳಬಾಗಿಲು, ಕೋಲಾರ್ನಲ್ಲಿ ಮುಳಬಾಗಿಲು ತಾಲೂಕು ಕೂಡ ಅದು 78 ಡಿಗ್ರಿ 5 ನಿಮಿಷ ಪೂರ್ವ. ಈ ರೀತಿ ನಮಗೆ ಜಾಗಗಳ ನೀವು ಗಮನಿಸಬಹುದು ಇಲ್ಲಿ. ಸೊ ಕರ್ನಾಟಕದ ಅತಿ ಉತ್ತರ ಭಾಗದಿಂದ ಹಿಡಿದು ಅತಿ ದಕ್ಷಿಣಕ್ಕೆ 750 ಕಿಲೋಮೀಟರ್ ಇದ್ರೆ, 750 ಕಿಲೋಮೀಟರ್ಸ್ ಇದ್ರೆ, ಈ ಕಡೆ ಪಶ್ಚಿಮದ ಪೂರ್ವಕ್ಕೆ 400 ಕಿಲೋಮೀಟರ್ ಬರುತ್ತೆ. ಓಕೆ, ಉತ್ತರದಿಂದ ದಕ್ಷಿಣಕ್ಕೆ, ಪಶ್ಚಿಮದ ಪೂರ್ವಕ್ಕೆ, ಉತ್ತರ ಭಾಗ ದಕ್ಷಿಣ ಭಾಗ ಎಲ್ಲ ನೋಡಿದ್ದೀವಿ. ಸೊ ಈ ರೀತಿ ನೀವು ಭಾರತ ತಿಳ್ಕೊಂಡು ಕರ್ನಾಟಕ ತಿಳಿಬೇಕು. ಈ ರೀತಿ ಪ್ರತಿಯೊಂದು ಜಾಗಗಳು ನಾವು ಭಾರತ ಯಾವ ರೀತಿ ಇದೆ, ಭಾರತದಲ್ಲಿರುವಂಥ ಭೂಸ್ವರೂಪ ವಲಯಗಳು ಮುಂದಿನ ತರಗತಿಗಳಲ್ಲಿ, ಹಂಗೆ ಕರ್ನಾಟಕದಲ್ಲಿರೋ ಭೂಸ್ವರೂಪ ವಲಯಗಳು, ಭಾರತದಲ್ಲಿರೋ ನದಿಗಳು, ಕರ್ನಾಟಕದಲ್ಲಿರುವ ನದಿಗಳು, ಭಾರತದಲ್ಲಿರುವ ದ್ವೀಪಗಳು, ಕರ್ನಾಟಕದಲ್ಲಿರುವ ದ್ವೀಪಗಳು, ಭಾರತದಲ್ಲಿರುವಂಥ ರಸ್ತೆ ಸಾರಿಗೆ ವ್ಯವಸ್ಥೆ, ಕರ್ನಾಟಕದಲ್ಲಿರುವ ಸಾರಿಗೆ ವ್ಯವಸ್ಥೆ. ಈ ರೀತಿ ಹಲವಾರು ತರಗತಿಗಳು ಮುಂದಕ್ಕೆ ಬರಲಿದೆ ಸ್ನೇಹಿತರೆ. ಸೊ ಈ ರೀತಿ ನೀವು ಕರ್ನಾಟಕ ಮತ್ತು ಭಾರತವನ್ನು ತಿಳಿತಾ ಹೋದಂಗೆ ಸೊ ನಿಮ್ಮೆಲ್ಲರಿಗೂ ಹೆಚ್ಚು ಮಾಹಿತಿ ಬಂದಂಗೆ ಎಲ್ಲ ಪರೀಕ್ಷೆಗಳಿಗೂ ಸುಲಭ ಆಗುತ್ತೆ. ಈಗ ಭಾರತದ ಗಡಿ ನೋಡೋಣ. ಸೊ ತಮ್ಮೆಲ್ಲರಿಗೂ ತಿಳಿದಿರೋಂಗೆ ನಮ್ಮ ಸುತ್ತ 7 ದೇಶಗಳಿದೆ. ನಮ್ಮ ಭೂಗಡಿ ಮತ್ತು ಜಲಗಡಿ ಎರಡು ತಗೊಳ್ಬೋದು. ಗಡಿ ಅಂದರೆ ಒಂದು ದೇಶವನ್ನು ಇನ್ನೊಂದು ದೇಶವನ್ನು ಬೇರ್ಪಡಿಸುವಂಥ ರೇಖೆ. ಓಕೆ, ಸೊ ನಮ್ಮ ಜಾಗವನ್ನು ಬೇರೆ ದೇಶದ ಜಾಗದಿಂದ ಬೇರ್ಪಡಿಸುವಂಥ ರೇಖೆಗೆ ನಾವು ಗಡಿ ಅಂತ ಕರಿತೀವಿ, ಬಾರ್ಡರ್ ಅಂತ ಕರಿತೀವಿ. ಸೊ ಅದರಲ್ಲಿ ನೀವು ಗಮನಿಸ್ಬೋದು, ಭೂಗಡಿ 15,106.7 ಕಿಲೋಮೀಟರ್ ಇದೆ. ಭೂಗಡಿ 15,106.7 ಕಿಲೋಮೀಟರ್ಸ್ ಲ್ಯಾಂಡ್ ಬಾರ್ಡರ್ ಇದೆ 7 ದೇಶಗಳ ಜೊತೆಗೆ. ಮೊದಲನೇದಾಗಿ ಬಾಂಗ್ಲಾದೇಶ, ಎರಡನೇದು ಚೈನಾ ಜೊತೆಗೆ 2ನೇ ಸ್ಥಾನದಲ್ಲಿ, 3ನೇದು ಪಾಕಿಸ್ತಾನ್, 4ನೇದು ನೇಪಾಳ. ನೋಡಿ ಅದರದೆಲ್ಲರೂ ಡಿಸ್ಟೆನ್ಸ್ ಕೊಟ್ಟಿದ್ದೀನಿ. 5ನೇದು ಭೂಟಾನ್, 5ನೇದು ಮಯನ್ಮಾರ್ ಜೊತೆಗೆ, 6ನೇದು ಭೂಟಾನ್, 7ನೇದು ಅಫ್ಘಾನಿಸ್ತಾನ್. ಇಲ್ಲಿ ಗಮನಿಸಿ ಅಲ್ಲ. ಓಕೆ, ನೇಪಾಳ ಆದಮೇಲೆ ಮಯನ್ಮಾರ್, ಅದಾದಮೇಲೆ ಭೂಟಾನ್, ಆಮೇಲೆ ಅಫ್ಘಾನಿಸ್ತಾನ್. ಈ ರೀತಿ 7 ದೇಶಗಳ ಜೊತೆಗೆ 15,106.7 ಕಿಲೋಮೀಟರ್ಸ್, 15,106.7 ಕಿಲೋಮೀಟರ್ಗಷ್ಟು ಗಡಿ ಇದೆ. ಅದನ್ನು ಗಮನಿಸಿ. ಹಂಗೆ ನಮ್ಮ ಕರಾವಳಿ ತೀರ, ಮ್ಯಾರಿಟೈಮ್ ಕರಾವಳಿ ತೀರ ಎಲ್ಲಿಂದ ಎಲ್ಲಿವರೆಗೆ, ಈ ಕಡೆ ಗುಜರಾತಿಂದ ವೆಸ್ಟ್ ಬೆಂಗಾಲ್ ವರೆಗೆ 9 ರಾಜ್ಯಗಳು ಬರುತ್ತೆ. ಅಂದರೆ ಯಾವುದು, ಗುಜರಾತ್ ಇಲ್ಲಿ ಕರಾವಳಿ ತೀರದಲ್ಲಿ, ಮಹಾರಾಷ್ಟ್ರ ನೋಡಿ, ಓಕೆ, ಹಂಗೆ ಗೋವಾ, ಕರ್ನಾಟಕ, ಕೇರಳ, ಹಂಗೆ ಈ ಕಡೆ ತಮಿಳುನಾಡು, ಆಂಧ್ರ ಪ್ರದೇಶ್, ಒಡಿಸ್ಸಾ ಮತ್ತು ಇಲ್ಲಿ ವೆಸ್ಟ್ ಬೆಂಗಾಲ್. ಈ ಥರ 9 ರಾಜ್ಯಗಳು ಇಲ್ಲಿ ಬರ್ದಿದ್ದೀನಿ ನಾನು. ಎಲ್ಲಾದ್ರದ್ದು ಡಿಸ್ಟೆನ್ಸ್ ಎಷ್ಟೆಷ್ಟಿದೆ. ಅತಿ ಹೆಚ್ಚು ಕರಾವಳಿ ತೀರ ಗುಜರಾತ್, ಅತಿ ಹೆಚ್ಚು ಕರಾವಳಿ ತೀರ ಯಾವ್ದು ಬರುತ್ತೆ, ಗುಜರಾತ್ ಬರುತ್ತೆ. ಅತಿ ಕಡಿಮೆ ಗೋವಾ ಇದೆ. ಸೊ ಇದು ಸ್ವಲ್ಪ ನಂಬರ್ ವ್ಯತ್ಯಾಸ ಇದೆ ಸ್ನೇಹಿತರೆ. ಸೊ ಇದನ್ನು ಚೇಂಜ್ ಮಾಡ್ಕೊಳ್ಳಿ. ಓಕೆ, ಅತಿ ಕಡಿಮೆ ಇರೋದು ಗೋವಾ, ಅತಿ ಹೆಚ್ಚಿರೋದು ಗುಜರಾತ್. ಓಕೆ, ತಾವೆಲ್ಲರೂ ಇದನ್ನು ಗಮನಿಸಬೇಕು. ಗುಜರಾತಿಂದ ಹಿಡಿದು ಗೋವಾದವರೆಗೂ ಎಷ್ಟಿದೆ ಅಂತ. ಹಾಗೆ ಅಂಡಮಾನ್ ನಿಕೋಬಾರ್ ನೋಡಿ, ಅಂಡಮಾನ್ ನಿಕೋಬಾರ್ ಯೂನಿಯನ್ ಟೆರಿಟರಿ, ಕೇಂದ್ರಾಡಳಿತ ಪ್ರದೇಶಗಳದ್ದು ಅತಿ ಹೆಚ್ಚಿರೋದಿದೆ. ಹಾಗೆ ಡ್ಯೂ, ಡಮನ್, ದಾದರ್, ನಾಗರ್ ಹವೇಲಿ ಕಮ್ಮಿ ಇದೆ.
ಕರಾವಳಿ ತೀರ. ಒಟ್ಟು ಎಲ್ಲ ಕರಾವಳಿ ತೀರ ನಮಗೆ 7516.6 ಕಿಲೋಮೀಟರ್ ಬರುತ್ತೆ. 7516.6 ಕಿಲೋಮೀಟರ್ಸ್ ಕೋಸ್ಟ್ ಲೈನ್ ಇದೆ. ಓಕೆ, ಸೊ ಭಾರತ ಸುತ್ತ ಇರುವಂಥ ಗಡಿ, ಭೂಗಡಿ ಮತ್ತು ಜಲಗಡಿ ನೋಡಿದ್ದೀರಾ. ಇಲ್ಲಿ ಮಾಲ್ಡೀವ್ಸ್ ದೇಶ ಬರುತ್ತೆ ನಮಗೆ. 8 ಡಿಗ್ರಿ ಚಾನಲ್, ಭಾರತದ 8ನೇ ಡಿಗ್ರಿ ಚಾನಲ್ ಏನು ಮಾಡುತ್ತೆ? ಚಾನಲ್ ಅಂದರೆ ಜಲಸಂಧಿ ಅಂತ. ಸೊ 8 ಡಿಗ್ರಿ ಚಾನಲ್ ಲಕ್ಷದ್ವೀಪ್ ಮತ್ತು ಮಾಲ್ಡೀವ್ಸ್ ಅಂದರೆ ಭಾರತ ಮತ್ತು ಮಾಲ್ಡೀವ್ಸ್ ಅನ್ನು ಬೇರ್ಪಡಿಸುತ್ತೆ. ಓಕೆ, ಇದನ್ನು ಗಮನಿಸಿ. ಹಂಗೆ ಪಾಕ್ ಸ್ಟ್ರೇಟ್ ಅಂತ ಹೇಳಿ ಈ ಪ್ರದೇಶ ಶ್ರೀಲಂಕಾ ಮತ್ತು ಭಾರತವನ್ನು ಬೇರ್ಪಡಿಸುತ್ತೆ. ಸ್ಟ್ರೇಟ್ ಕೂಡ ಜಲಸಂಧಿ. ಪಾಕ್ ಅನ್ನೋದು ಒಬ್ಬರು ಹೆಸರು, ಸರ್ ರಾಬರ್ಟ್ ಪಾಕ್ ಅನ್ನೋರ ಹೆಸರು. ಓಕೆ, ಅದನ್ನು ಗಮನಿಸಿ. ಹಂಗೆ ಭಾರತ ಇಂಡೋನೇಷ್ಯಾದಿಂದ ಕೂಡ ಬೇರ್ಪಟ್ಟಿದೆ. ಗ್ರೇಟ್ ಚಾನಲ್ ಅಂತೇಳಿ ಗ್ರೇಟ್ ನಿಕೋಬಾರ್ ಕೆಳಗಡೆ ಬರುತ್ತೆ. ಅದರಿಂದ ನಾವು ಸುಮಾತ್ರಾ ದ್ವೀಪ ಇಂಡೋನೇಷ್ಯಾದಿಂದ ಬೇರ್ಪಟ್ಟಿದ್ದೀವಿ. ಥೈಲ್ಯಾಂಡ್ ಕೂಡ ಭಾರತದ ಕರಾವಳಿ ತೀರದಲ್ಲಿ ಬರುತ್ತೆ. ಅದು ಅಂಡಮಾನ್ ಸಿಯಿಂದ ಬೇರ್ಪಡುತ್ತೆ. ಅಂಡಮಾನ್ ಸಿ ಜ್ಞಾಪಕಟ್ಕೊಳ್ಳಿ ಎಲ್ಲರೂ. ಅಂಡಮಾನ್ ಸಿಯಿಂದ ಬಲಗಡೆ ಹೋದರೆ ನಮಗೆ ಥೈಲ್ಯಾಂಡ್ ದೇಶ ಕೂಡ ಸಿಗುತ್ತೆ. ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ಜಲ ಗಡಿ ಇರುವಂಥ ದೇಶಗಳು ಯಾವುದು ಅಂದರೆ ಮಾಲ್ಡೀವ್ಸ್, ಶ್ರೀಲಂಕಾ, ಇಂಡೋನೇಷ್ಯಾ, ಥೈಲ್ಯಾಂಡ್. ಓಕೆ, ಭೂಗಡಿ ಇರುವಂಥ ದೇಶಗಳು ಯಾವುದು ಅಂದರೆ ಬಾಂಗ್ಲಾದೇಶ್, ಚೈನಾ, ಪಾಕಿಸ್ತಾನ್, ನೇಪಾಳ್, ಮಯನ್ಮಾರ್, ಭೂಟಾನ್, ಆಫ್ಘಾನಿಸ್ತಾನ್. ಈ ರೀತಿ ನಾವು ಜಲಗಡಿ, ಭೂಗಡಿ ಇಡಬೇಕು. 3 ದೇಶಗಳ ಜೊತೆ ಭೂಗಡಿ ಕೂಡ ಇದೆ, ಜಲಗಡಿ ಕೂಡ ಇದೆ. ಯಾವುದು? ಪಾಕಿಸ್ತಾನ ಜೊತೆಗೆ ಭೂಗಡಿ ಇದೆ, ಜಲಗಡಿ ಇದೆ. ಹಂಗೆ ಬಾಂಗ್ಲಾದೇಶ್ ಜೊತೆಗೆ ಭೂಗಡಿ ರೇಖೆ ಇದೆ, ಜಲಗಡಿ ಇದೆ. ಹಂಗೆ ಮಯನ್ಮಾರ್. ಸೊ ಈ ರೀತಿ 3 ದೇಶಗಳ ಜೊತೆಗೆ ಭೂ ಮತ್ತು ಜಲಗಡಿ ಹೊಂದಿದ್ದೀವಿ. ಸೊ ಎಲ್ಲರಿಗೂ ಕರಾವಳಿ ತೀರದ ಲೆಂತ್ ಇಲ್ಲಿ ಗೊತ್ತಿದೆ. ಸೊ ತಪ್ಪದೇ ನೋಡಿ ಅದನ್ನ. ಹಂಗೆ ನಾವು ನಮ್ಮ ಭಾರತದ ನಕಾಶೆಯನ್ನು ಗಮನಿಸಬೇಕಿಲ್ಲಿ ತಾವೆಲ್ಲರೂ. ಸೊ ಎಲ್ಲರೂ ಗೊತ್ತಿರಂಗೆ ನಮ್ಮಲ್ಲಿ 28 ರಾಜ್ಯಗಳು ಯಾವ್ಯಾವುದು ಅಂತ ಗೊತ್ತಿದೆ ನಿಮಗೆ, ಮತ್ತು 8 UT ಯಾವ್ಯಾವುದು ಅಂತಲೂ ಗೊತ್ತಿದೆ. ಅದನ್ನೆಲ್ಲ ಈ ಚಿತ್ರದಲ್ಲಿ ಗಮನಿಸಿ ಸ್ನೇಹಿತರೆ. ಸೊ ಮುಖ್ಯವಾಗಿ ತಾವೆಲ್ಲರೂ ಇಲ್ಲಿ ಗಮನಿಸಬೇಕಾದಂತ ಏನು ಅಂದರೆ, ನಮ್ಮ ಭಾರತದ ಎಷ್ಟು ರಾಜ್ಯಗಳಿಗೆ ಅಂತಾರಾಷ್ಟ್ರೀಯ ಗಡಿ ಇದೆ, ಭಾರತದ ಎಷ್ಟು ರಾಜ್ಯಗಳಿಗೆ ಅಂತಾರಾಷ್ಟ್ರೀಯ ಗಡಿ ಇದೆ ಅಂತ ಕೇಳ್ತಾರೆ ಎಕ್ಸಾಮಲ್ಲಿ. ಅಂದರೆ ಇವಾಗ ನೀವು ನೋಡಿ, ಈ ಕಡೆ ಈ ಭಾಗದಿಂದ ಇಲ್ಲಿಂದ ಕೌಂಟ್ ಮಾಡೋಕ್ಕಾಗುತ್ತೆ. ಗುಜರಾತಿಂದ ಕೌಂಟ್ ಮಾಡಿ, ಗುಜರಾತ್ 1, ರಾಜಸ್ಥಾನ್ 2, ಎಷ್ಟು ರಾಜ್ಯಗಳಿಗೆ ಅಂತಾರಾಷ್ಟ್ರೀಯ ಗಡಿ ಇದೆ ಅಂತ ಕೇಳ್ತಾ ಇದ್ದೀನಿ. ಈ ಕಡೆ ಪಂಜಾಬ್ 3, ಹಿಮಾಚಲ ಪ್ರದೇಶ 4, 5 ಉತ್ತರಾಖಂಡ್. ನಾನು ಜಮ್ಮು ಕಾಶ್ಮೀರ, ಲಡಾಖ್ ಕೌಂಟ್ ಮಾಡ್ತಾ ಇಲ್ಲ, ಯಾಕೆಂದರೆ ಅವುಗಳು ಯೂನಿಯನ್ ಟೆರಿಟರಿ. ನಾನು ಕೇಳ್ತಾ ಇರೋದು ರಾಜ್ಯಗಳು. ಓಕೆ, ನಾವು ಕಟ್ಕೊಳ್ಳಿ. ಎಷ್ಟು ರಾಜ್ಯಗಳಿಗೆ ಅಂತಾರಾಷ್ಟ್ರೀಯ ಗಡಿ ಇದೆ ಅಂತ ಕೇಳಿದಾಗ ಉತ್ತರಾಖಂಡ್ ಆದಮೇಲಿಂದ ಉತ್ತರ ಪ್ರದೇಶ, ಬಿಹಾರ್, ವೆಸ್ಟ್ ಬೆಂಗಾಲ್ 8, ಸಿಕ್ಕಿಂ 9, ಗಮನಿಸಿ 10, ಅಸ್ಸಾಂ, ಅರುಣಾಚಲ ಪ್ರದೇಶ 11, ನಾಗಾಲ್ಯಾಂಡ್ 12, 13 ಮಣಿಪುರ್, 14 ಮಿಜೋರಾಂ, 15 ತ್ರಿಪುರ, 16 ಮೇಘಾಲಯ. ನೋಡಿದ್ರಾ? ಸೊ 16 ರಾಜ್ಯಗಳಿಗೆ 16 ಸ್ಟೇಟ್ಸ್ ನಮ್ಮ ಗಡಿಯಲ್ಲಿ ಬರುತ್ತೆ, ಅಂತಾರಾಷ್ಟ್ರೀಯ ಗಡಿಗೆ ಬರುತ್ತೆ. ಮತ್ತು 2 UTಗಳು, 2 UTs ಯಾವುದು? ಲಡಾಖ್ ಮತ್ತು ಜಮ್ಮು ಕಾಶ್ಮೀರ. ಹಂಗೆ ಈ ಕಡೆ ಕರಾವಳಿ ತೀರದಲ್ಲಿ ಲಕ್ಷದ್ವೀಪ್, ಅಂಡಮಾನ್ ನಿಕೋಬಾರ್ ಎಲ್ಲ ಈ ಕಡೆ ಬರುತ್ತೆ. ಮ್ಯಾರಿಟೈಮ್ ಬಾರ್ಡರ್ ಅದು. ಮ್ಯಾರಿಟೈಮ್ ಬಾರ್ಡರ್ ಅಂತ ಕೇಳಿದಾಗ ನಾವು ಜಲಗಡಿಯಲ್ಲಿರುವಂಥದ್ದು ಲಕ್ಷದ್ವೀಪ್ ಮತ್ತು ಅಂಡಮಾನ್ ನಿಕೋಬಾರ್ ಅಂತ ಹೇಳ್ಬೋದು. ಅಂದರೆ ಭೂಗಡಿ ಬರೀತಾ ಇರೋದು ನಾನೀಗ. ಭೂಗಡಿ ಬರೀತಾ ಇರೋದ್ರಿಂದ ನಾನು ಲಡಾಖ್ ಮತ್ತು ಜಮ್ಮು ಕಾಶ್ಮೀರ ಅಂತ ಬರ್ತಿದ್ದೀನಿ, ಆಯ್ತಾ? ಸೊ ನಾವು ಕಟ್ಕೊಳ್ಳಿದ್ದೀನಿ 16 ರಾಜ್ಯಗಳಿಗೆ ಗಡಿ ಇದೆ. ಕರಾವಳಿ ತೀರ ರಾಜ್ಯಗಳು ಎಷ್ಟು? 9, ಅದು ಗೊತ್ತಿದೆ ಈಗ, 9 ಸ್ಟೇಟ್ಸ್. ಓಕೆ, ಇಂಗ್ಲಿಷ್ನಲ್ಲಿ ಲಿಟ್ಟೋರಲ್ ಸ್ಟೇಟ್ಸ್ ಅಂತ ಕರಿತೀವಿ. ಲಿಟ್ಟೋರಲ್ ಅಂದರೆ ಕರಾವಳಿ ಅಂತ, ಕಡಲು ಅಂತ. ಹೈಟೈಡ್ ಮತ್ತು ಲೋಟೈಡ್ ಮಧ್ಯ ಬರೋ ಜಾಗಕ್ಕೆ ಲಿಟ್ಟೋರಲ್ ಎಂಬ ಪದ ಇದೆ. ಎಷ್ಟು ರಾಜ್ಯಗಳು ಲಿಟ್ಟೋರಲ್ ರಾಜ್ಯಗಳಿದೆ? 9 ರಾಜ್ಯಗಳು ಲಿಟ್ಟೋರಲ್ ಅಂತ ಕರಿತೀವಿ. ಲಿಟ್ಟೋರಲ್ ಅಂದರೆ ಕರಾವಳಿ, ಹೈಟೈಡ್ ಲೋಟೈಡ್ ಮಧ್ಯ ಇರುವಂಥ ಜಾಗ. ಸೊ ಅದನ್ನು ಗಮನಿಸಿ ಸ್ನೇಹಿತರೆ ಎಲ್ಲರೂ. ಸೊ ಯಾವ ರಾಜ್ಯಗಳಿಗೆ ಎಲ್ಲೆಲ್ಲಿ ಗಡಿ ಇದೆ ಅಂತೇಳಿ ಕೇಳ್ತಾರೆ. ಹಾಗೆ ಎಷ್ಟು ರಾಜ್ಯಗಳು ನಮ್ಮ ಕರ್ಕಟ ಸಂಕ್ರಾಂತಿ
ಅಂದರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ನಲ್ಲಿ ಬರುತ್ತೆ ಅಂತ ಕೇಳ್ತಾರೆ. ನೋಡಿ, ಕರ್ಕಟ ಸಂಕ್ರಾಂತಿ ಗಮನಿಸಬೇಕೆಲ್ಲರೂ. ಇಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ 23 ಡಿಗ್ರಿ ಉತ್ತರ. ಜೂನ್ 21ಕ್ಕೆ ಸೂರ್ಯ ಎಲ್ಲಿರ್ತಾನೆ? ಹೌದಲ್ವಾ? ಜೂನ್ 21ಕ್ಕೆ ಸೂರ್ಯನ ಕಿರಣಗಳು ನೇರವಾಗಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ಬೀಳೋದ್ರಿಂದ ನಾವು ಇದನ್ನು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತೇಳಿ ಕರಿತೀವಿ. ಸೊ ಯಾವ ರಾಜ್ಯಗಳು? ಗುಜರಾತ್ ನೋಡಿ 1, ದಕ್ಷಿಣ ರಾಜಸ್ಥಾನ್ ನೋಡಿ 2, ಮಧ್ಯಪ್ರದೇಶ್, ಛತ್ತೀಸ್ಗಢ 4, 5 ಜಾರ್ಖಂಡ್, 6 ವೆಸ್ಟ್ ಬೆಂಗಾಲ್, ಮತ್ತಿಲ್ಲಿ 7 ತ್ರಿಪುರ, 8 ಮಿಜೋರಾಂ. ಈ ಥರ 8 ರಾಜ್ಯಗಳು ನಮಗೆ ಕರ್ಕಟ ಸಂಕ್ರಾಂತಿ. ಎಂಟು ರಾಜ್ಯಗಳು ಕರ್ಕಟ ಸಂಕ್ರಾಂತಿ ಮೇಲಿದೆ. ಹಂಗೆ ಇದನ್ನು ನೋಡಿ, ಭಾರತದ ರೇಖಾಂಶ ಇದು 82.5 ಇಂಡಿಯನ್ ಸ್ಟ್ಯಾಂಡರ್ಡ್ ಮೆರಿಡಿಯನ್ ಅಥವಾ ಇಂಡಿಯನ್ ಸ್ಟ್ಯಾಂಡರ್ಡ್ ಲಾಂಗಿಟ್ಯೂಡ್ ಅಂತ ಕರಿತೀವಿ. ಭಾರತದ ಮೂಲ ರೇಖಾಂಶ ಇದು. ನಮ್ಮ ಸಮಯ ವಲಯ ನಾವು ಕಂಡುಹಿಡಿಯೋದು ಇದ್ರ ಮೇಲೆ. ಇದು ಉತ್ತರ ಪ್ರದೇಶದಲ್ಲಿರುವಂಥ ಅಲಹಾಬಾದ್ ಮುಖಾಂತರ ಪಾಸ್ ಆಗುತ್ತೆ. ಮಿರ್ಜಾಪುರ್ ಅಲಹಾಬಾದ್ ಮುಖಾಂತರ. ಉತ್ತರ ಪ್ರದೇಶ್ 1, ಮಧ್ಯಪ್ರದೇಶ್ 2, 3 ಛತ್ತೀಸ್ಗಢ, 4 ಒಡಿಸ್ಸಾ, 5ನೇದು ಆಂಧ್ರ ಪ್ರದೇಶ್. ಈ ರೀತಿ 5 ರಾಜ್ಯಗಳು ಭಾರತದ ಮೂಲ ರೇಖಾಂಶ ಮುಖಾಂತರ ಪಾಸ್ ಆಗುತ್ತೆ ನೋಡಿ. 5 ರಾಜ್ಯಗಳು. ಅದರಲ್ಲಿ ಮಿರ್ಜಾಪುರ್ ಅಲಹಾಬಾದ್ನ ಕಟ್ಕೊಳ್ಬೇಕು ನೀವು ಒಂದು. ಜೊತೆಗೆ ಕರ್ಕಟ ಸಂಕ್ರಾಂತಿ ಮತ್ತು ಭಾರತದ ಮೂಲ ರೇಖಾಂಶ ಎಲ್ಲಿ ಭೇದಿಸುತ್ತೆ? ಈ ಜಾಗ ನೋಡಿ, ಛತ್ತೀಸ್ಗಢದಲ್ಲಿದೆ. ಛತ್ತೀಸ್ಗಢನಲ್ಲಿ 2 ಒಂದಕ್ಕೊಂದು ಭೇದಿಸುತ್ತೆ, ಏನಂದ್ರೆ ಇಂಟರ್ಸೆಕ್ಟ್ ಮಾಡುತ್ತೆ. ಯಾವುದು? 82.5 ಡಿಗ್ರಿ ಈಸ್ಟ್ ನಮ್ಮ ರೇಖಾಂಶ ಮತ್ತು ಕರ್ಕಟ ಸಂಕ್ರಾಂತಿ 2 ಸಿಗೋದು ಛತ್ತೀಸ್ಗಢ ರಾಜ್ಯದಲ್ಲಿ ಸೇರುತ್ತೆ. ಅಂಬಿಕಾಪುರ ಅಂತ ಜಾಗ, ಸಂಜಯ್ ನ್ಯಾಷನಲ್ ಪಾರ್ಕ್, ಸಂಜಯ್ ಗಾಂಧಿ ನ್ಯಾಷನಲ್ ಪಾರ್ಕ್ ಹತ್ರ, ಅಥವಾ ಸಂಜಯ್ ನ್ಯಾಷನಲ್ ಪಾರ್ಕ್ ಅಂತ ನಾವು ಕಟ್ಕೊಳ್ಳಿ ಎಲ್ಲರೂ. ಅಂಬಿಕಾಪುರ್ ಅಂತ ಹೇಳಿ ಜಾಗ ಇದೆ, ಛತ್ತೀಸ್ಗಢ ಹತ್ರ. 2 ಭೇಟಿ ಆಗುತ್ತೆ. ಸೊ ಅಂಬಿಕಾಪುರ್ ಛತ್ತೀಸ್ಗಢ ಇಲ್ಲಿ. ಸೊ ಇಲ್ಲಿ ತಾವು ಭಾರತದ ಕರಾವಳಿ ತೀರ ಕೂಡ ಗಮನಿಸಬಹುದು. ಲಕ್ಷದ್ವೀಪ್ ಎಲ್ಲಿದೆ, ಅಂಡಮಾನ್ ನಿಕೋಬಾರ್ ಯಾವ ಭಾಗದಲ್ಲಿದೆ ಅಂತೇಳಿ. ಓಕೆ, ಕೆಲವು ಭಾಗಗಳನ್ನ ನಾವು ಇಲ್ಲಿ ಗುರುತಿಸೋಣ ಸ್ನೇಹಿತರೆ. ಅರಬ್ಬಿ ಸಮುದ್ರ ಗೊತ್ತಿದೆ ಎಲ್ಲರಿಗೂ. ಹಂಗೆ ಈ ಕಡೆ ಹಿಂದೂ ಮಹಾಸಾಗರ ಗೊತ್ತಿದೆ ಎಲ್ಲರಿಗೂ, ಇಂಡಿಯನ್ ಓಷನ್. ಈ ಕಡೆ ಬಂಗಾಳ ಕೊಲ್ಲಿ ಗೊತ್ತಿದೆ. ಹಂಗೆ ಇಲ್ಲಿ ಅಂಡಮಾನ್ ಸಿ ಗೊತ್ತಿದೆ ಎಲ್ಲರಿಗೂ. ಸೊ ನೀವೇನು ಗಮನಿಸಬೇಕು ಈಗ ಅಂದ್ರೆ, ಇಲ್ಲಿ ಪಾಕ್ ಸ್ಟ್ರೇಟ್ ಮತ್ತು ಪಾಕ್ ಬೇ, ಇದನ್ನ ಪಾಕ್ ಬೇ ಅಂತ ಕರಿತೀವಿ ನಾವು. ಈ ಜಾಗವನ್ನು ಪಾಕ್ ಬೇ, ಇದು ಪಾಕ್ ಸ್ಟ್ರೇಟ್. ಪಾಕ್ ಸ್ಟ್ರೇಟ್ ಅಂತ ಹೇಳಿ ಕರಿತೀವಿ. ಪಾಕ್ ಸ್ಟ್ರೇಟ್, ಪಾಕ್ ಬೇ. ಸೊ ದಯವಿಟ್ಟು ನಾವು ತರಗತಿಯಲ್ಲಿರುವಾಗ ಕರೆ ಮಾಡಬೇಡಿ, ಯಾಕೆಂದ್ರೆ ಕರೆ ಬಂದಾಗ ನಮಗೆ ಡಿಸ್ಟರ್ಬ್ ಆಗುತ್ತೆ. ಪಾಕ್ ಸ್ಟ್ರೇಟ್ ಮತ್ತು ಪಾಕ್ ಬೇ ಗಮನಿಸಿ. ಹಂಗೆ ಗಲ್ಫ್ ಆಫ್ ಮನ್ನಾರ್, ಈ ಭಾಗವನ್ನು ಮನ್ನಾರ್ ಅಂತ ಹೇಳಿ ಕರಿತೀವಿ. ಗಲ್ಫ್ ಆಫ್ ಮನ್ನಾರ್, ಈ ಭಾಗ. ಹಂಗೆ ಗಲ್ಫ್ ಆಫ್ ಕಂಬತ್ ಈ ಭಾಗ ನೋಡಿ. ಇದು ಗಲ್ಫ್ ಆಫ್ ಕಚ್. ಈ ರೀತಿ ಕರಾವಳಿ ತೀರವನ್ನು ಗಮನಿಸಿದ್ರೆ ಇಟ್ಕೊಳ್ಬೇಕು ನೀವು. ಸೊ ನೇರ ಪ್ರಸಾರ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಏನೂ ಅಡಚಣೆ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ತಾವು ತಪ್ಪದೇ ಏನಾದ್ರು ಅಡಚಣೆ ಇದ್ರೆ ದಯವಿಟ್ಟು ಹೇಳಿ.
ಇದು ಮೊದಲನೇ ತರಗತಿ ಆದ್ರಿಂದ ನನಗೂ ಸ್ವಲ್ಪ ಕುತೂಹಲ ಇದೆ, ಇದು ನೇರ ಪ್ರಸಾರ ಆಗ್ತಾ ಇದೆಯಾ ಇಲ್ವಾ ಅಂತೇಳಿ. ಓಕೆ, ಸೊ ಈಗ ಕರ್ನಾಟಕ ಮ್ಯಾಪ್ ಕೂಡ ನೋಡೋಣ. ಕರ್ನಾಟಕದಲ್ಲಿ ಆಲ್ರೆಡಿ ನಾನು ಹೇಳ್ದಂಗೆ ಅತಿ ಉತ್ತರ ಭಾಗದಿಂದ ಅತಿ ದಕ್ಷಿಣ ಭಾಗದವರೆಗೂ ನಾನು ಹೇಳಿದ್ದೀನಿ ನೋಡಿ. ಸೊ ನಮಗೆ 31 ಜಿಲ್ಲೆಗಳಿದೆ ಕರ್ನಾಟಕದಲ್ಲಿ. ಎಷ್ಟು ಜಿಲ್ಲೆಗಳು? 31 ಜಿಲ್ಲೆ. ಈಗ 31 ಡಿಸ್ಟ್ರಿಕ್ಟ್ಸ್. ಓಕೆ, ಸೊ ವಿಜಯನಗರ ಎಲ್ಲಿದೆ ಗಮನಿಸಿ. ವಿಜಯನಗರ ಹೊಸ ಜಿಲ್ಲೆ. ಇದರ ಎಕ್ಸಾಮ್ನಲ್ಲಿ ಇದನ್ನು ಕೇಳ್ತಾರೆ, ವಿಜಯನಗರ ಜಿಲ್ಲೆಯ ಸುತ್ತ ಇರುವಂತಹ ಜಿಲ್ಲೆಗಳು ಯಾವುದು? ಅದು ಬಳ್ಳಾರಿಯಿಂದ ಅದು ವಿಜಯನಗರ ಅಂತೇಳಿ ಸ್ಥಾಪನೆ ಮಾಡಲಾಯಿತು. ಸೊ ಬಳ್ಳಾರಿ ನೋಡಿ ಎಲ್ಲರೂ, ಹಂಗೆ ಕೊಪ್ಪಳ ನೋಡಿ, ಈ ಕಡೆ ಗದಗ್ ನೋಡಿ, ಹಾವೇರಿ ನೋಡಿ 4, ಈ ಕಡೆ ದಾವಣಗೆರೆ 5 ಮತ್ತು ಚಿತ್ರದುರ್ಗ ಈ ಕಡೆ 6. ಈ ರೀತಿ ಆರು ಜಿಲ್ಲೆಗಳಿಂದ ಸುತ್ತುವರಿಯಲ್ಪಡುತ್ತದೆ ವಿಜಯನಗರ. ಇದನ್ನು ಕೇಳ್ತಾರೆ, ಎಷ್ಟು ರಾಜ್ಯಗಳಿಂದ ಸುತ್ತುವರಿಯಲ್ಪಡುತ್ತದೆ ವಿಜಯನಗರ? ಎಷ್ಟು ಜಿಲ್ಲೆಗಳಿಂದ ಸುತ್ತುವರಿಯಲ್ಪಡುತ್ತದೆ ಅಂದರೆ ನೀವು ಕರೆಕ್ಟಾಗಿ ಹೇಳಬೇಕಾಗುತ್ತೆ. ಓಕೆ, 6. ಸೊ ಅದಲ್ಲದೆ ಕರ್ನಾಟಕ ನೋಡಿ, ಕರ್ನಾಟಕ ಸುತ್ತ ನಮ್ಗೆ ಇವಾಗ ಗೋವಾ ಇದೆ, ಈ ಕಡೆ ಮಹಾರಾಷ್ಟ್ರ ಇದೆ, ಇಲ್ಲಿ ತೆಲಂಗಾಣ, ಈ ಕಡೆ ಆಂಧ್ರ ಪ್ರದೇಶ್, ಈ ಕಡೆ ತಮಿಳುನಾಡು, ಈ ಕಡೆ ಕೇರಳ. ಇದನ್ನು ಕೂಡ ಕೇಳ್ತಾರೆ. ಕರ್ನಾಟಕದ ಸುತ್ತ ಇರುವಂಥ ರಾಜ್ಯಗಳು ಯಾವುವು ಅಂತೇಳಿ 6 ರಾಜ್ಯಗಳು ಬರುತ್ತೆ. ಗೋವಾ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ್, ತಮಿಳುನಾಡು ಮತ್ತು ಕೇರಳ. 6 ರಾಜ್ಯಗಳು ಕರ್ನಾಟಕದ ಸುತ್ತ ಇದೆ. ಈ ಕಡೆ ಅರಬ್ಬಿ ಸಮುದ್ರ ಇದೆ. ಅರಬ್ಬಿ ಸಮುದ್ರ ತೀರದಲ್ಲಿ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಹತ್ತತ್ರ 320 ಕಿಲೋಮೀಟರ್ ಕರಾವಳಿ ತೀರ ಇದೆ. ಸೊ ಅದನ್ನು ಗಮನಿಸಿ ಸ್ನೇಹಿತರೆ. ಸೊ ಆಗಲೇ ನಾನು ಹೇಳಿದ್ದೀನಿ, ಅತಿ ಉತ್ತರದಲ್ಲಿ ಚೊಂಡಿಮುಖೇದೆಂಬ ಹಳ್ಳಿ ಕರ್ನಾಟಕದಿಂದ ಹೊರಗಡೆ ಇದೆ. ಮಹಾರಾಷ್ಟ್ರದಲ್ಲಿ ಔರಾದ್ ತಾಲೂಕಿಗೆ ಸೇರುತ್ತಾದರೆ ಚುಂಡಿಮುಖೇದೆಂಬ ಉತ್ತರ ಭಾಗ. ಅತಿ ದಕ್ಷಿಣದಲ್ಲಿ ಮೊಯ್ಯಾರ್ ನದಿ ಗುಂಡ್ಲುಪೇಟೆ ತಾಲೂಕಲ್ಲಿ ಹರಿಯುತ್ತದು. ಬಂಡೀಪುರ ನ್ಯಾಷನಲ್ ಪಾರ್ಕಲ್ಲಿ ಮೊಯ್ಯಾರ್ ನದಿ, ಅದು ಗೊತ್ತಿದೆ ನಿಮ್ಮೆಲ್ಲರಿಗೂ. ಹಂಗೆ ಕೋಲಾರದಲ್ಲಿ ಮುಳಬಾಗಿಲು ಅತಿ ಪೂರ್ವದಲ್ಲಿ ಈ ಭಾಗದಲ್ಲಿ ಬರುತ್ತೆ, ಮುಳಬಾಗಿಲು ತಾಲೂಕು. ಹಿಂಗೆ ಕಾರವಾರ, ಈ ಭಾಗ ಕಾರವಾರ ಅತಿ ಪಶ್ಚಿಮಕ್ಕೆ. ಸೊ ಈ ರೀತಿ ಎಲ್ಲರಿಗೂ ನಮ್ಮ ಜಿಲ್ಲೆಗಳು ಕೂಡ ಗೊತ್ತಿರಬೇಕು, ಯಾವ್ಯಾವ ಜಿಲ್ಲೆ ಎಲ್ಲೆಲ್ಲಿದೆ. ಓಕೆ, ಯಾವ ಜಿಲ್ಲೆ ದೊಡ್ಡದಿದೆ ಅದನ್ನೆಲ್ಲ ನೀವು ಇಲ್ಲಿ ಗಮನಿಸಬೇಕು ಜಿಲ್ಲೆಗಳನ್ನ. ಸೊ ಮೊದಲಿಗೆ ನಮ್ಮ ಮ್ಯಾಪ್ಗಳಾದರೆ ಸೊ ಮುಂದಕ್ಕೆ ತರಗತಿಗಳಲ್ಲಿ ಸುಲಭ ಆಗುತ್ತೆ. ಕರ್ನಾಟಕದ ಬಗ್ಗೆನೂ ಮಾಹಿತಿ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಕರ್ನಾಟಕದ ಒಟ್ಟು ಏರಿಯಾ ಎಷ್ಟಿದೆ ನೋಡಿ, 191,791 ಸ್ಕ್ವೇರ್ ಕಿಲೋಮೀಟರ್ಸ್, ಅಂದರೆ 1,91,791 ಸ್ಕ್ವೇರ್ ಕಿಲೋಮೀಟರ್ಸ್ ಇದೆ. ಹತ್ರ 5.83% ಬರುತ್ತೆ. ದೇಶದ ಭೂಪ್ರದೇಶದಲ್ಲಿ, ಭಾರತದ ಭೂಪ್ರದೇಶದಲ್ಲಿ ಕರ್ನಾಟಕ 5.83% ಬರುತ್ತೆ. 6th ಲಾರ್ಜೆಸ್ಟ್ ಸ್ಟೇಟ್ ಇದೆ ಈಗ. ಓಕೆ, ಸೊ 6th ಲಾರ್ಜೆಸ್ಟ್ ಸ್ಟೇಟ್ ಫಸ್ಟೇ, ಅದು ಅತಿ ದೊಡ್ಡದು ಏರಿಯಾದಲ್ಲಿ ರಾಜಸ್ಥಾನ್, ದೆನ್ ಮಧ್ಯಪ್ರದೇಶ್, ದೆನ್ ಮಹಾರಾಷ್ಟ್ರ, ಉತ್ತರ ಪ್ರದೇಶ್, ಗುಜರಾತ್ ಮತ್ತು 6ನೇ ಸ್ಥಾನದಲ್ಲಿ ಕರ್ನಾಟಕ ಏರಿಯಾದಲ್ಲಿ. ಜನಸಂಖ್ಯೆಯಲ್ಲಿ ನೋಡಿ, ಜನಸಂಖ್ಯೆ ಅನ್ನೋದು 2011ನೇ ಜನಗಣತಿ ಪ್ರಕಾರ 6.1 ಕೋಟಿ ಆದರೆ 8ನೇ ದೊಡ್ಡ ರಾಜ್ಯ ಜನಸಂಖ್ಯೆಯಲ್ಲಿ. ಮೊದಲನೇದು UP, ಮಹಾರಾಷ್ಟ್ರ, ಬಿಹಾರ್, ವೆಸ್ಟ್ ಬೆಂಗಾಲ್, ಮಧ್ಯಪ್ರದೇಶ್, ತಮಿಳುನಾಡು, ರಾಜಸ್ಥಾನ್, ಕೊನೆಗೆ 8ಕ್ಕೆ ನಾವು. ಓಕೆ, ಸೊ ಕರ್ನಾಟಕದ ಏರಿಯಾ ಹೇಳಿದ್ದೀನಿ ಮತ್ತು ಜನಸಂಖ್ಯೆ ಹೇಳಿದ್ದೀನಿ. ಸೊ ಹಂಗೆ ಕರ್ನಾಟಕದ ಉತ್ತರದಿಂದ ದಕ್ಷಿಣಕ್ಕೆ 750 ಕಿಲೋಮೀಟರ್, ಪಶ್ಚಿಮದ ಪೂರ್ವಕ್ಕೆ 400 ಕಿಲೋಮೀಟರ್ ಅಂತ ಕೂಡ ನಾನು ಹೇಳಿದ್ದೀನಿ. ಸೊ ಇದನ್ನೆಲ್ಲ ನೀವು ಮೊದಲನೇ ತರಗತಿಯಲ್ಲಿ ಗಮನಿಸಿದ್ರೆ ಇದೇ ಎಷ್ಟೋ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳಾಗಿ ಬರ್ತವೆ. ಹಂಗೆ ಕರ್ನಾಟಕದ 4 ರೆವಿನ್ಯೂ ಡಿವಿಷನ್ಸ್ ಮತ್ತು 31 ಜಿಲ್ಲೆಗಳು ಕೂಡ ಇಲ್ಲಿ ಮ್ಯಾಪಲ್ಲಿ ಹಾಕಿದ್ದೀನಿ ಸ್ನೇಹಿತರೆ. ತಾವು ಇದನ್ನು ತಪ್ಪದೇ ನೋಡಿ, ಇದರಲ್ಲಿ ಆಲ್ರೆಡಿ ಎಲ್ಲ ಮಾಹಿತಿ ಇರೋದ್ರಿಂದ ತಾವು ಇಲ್ಲಿ ಗಮನಿಸಬಹುದು. ನೆಕ್ಸ್ಟ್ ನಮ್ಮ ಕರಾವಳಿ ತೀರವನ್ನು ಗಮನಿಸಿ ಸ್ನೇಹಿತರೆ. ಗುಜರಾತ್ ಕರಾವಳಿ ತೀರ ಏನಿದೆ ಎಲ್ಲರೂ ಇಲ್ಲಿ ಗಮನಿಸಬೇಕು. ಈ ಉತ್ತರ ಭಾಗ ಇದರ ರನ್ ಆಫ್ ಕಚ್ ಅಂತೇಳಿ ಕರಿತೀವಿ. ಇದನ್ನ ಉಪ್ಪಿನ ಮೈದಾನ, ಸಾಲ್ಟ್ ಡೆಸರ್ಟ್ ಅಂತ ಕರಿತೀವಿ. ಇದನ್ನ ಬಿಳಿ ಡೆಸರ್ಟ್ ಅಂತಲೂ ಕರಿತೀವಿ. ವೈಟ್ ಡೆಸರ್ಟ್, ಸಾಲ್ಟ್ ಡೆಸರ್ಟ್, ರನ್ ಆಫ್ ಕಚ್. ಈ ಭಾಗವನ್ನು ಸೌರಾಷ್ಟ್ರ ಎಂದು ಕರೆಯುತ್ತೇವೆ. ಸೌರಾಷ್ಟ್ರ ಕರಾವಳಿ ತೀರ ಎಂದು ಕರೆಯುತ್ತೇವೆ. ಸೌರಾಷ್ಟ್ರ
ಈ ಭಾಗ ಮಹಾರಾಷ್ಟ್ರ ಭಾಗವನ್ನು ನಾವು ಕೊಂಕಣ್ ಕರಾವಳಿ ತೀರವೆಂದು ಕರೆಯುತ್ತೇವೆ. ಕೊಂಕಣ್. ಈಗ ಗೋವಾಗೆ ಅದರದೇ ಆದಂಥ ಒಂದು ಸಂಸ್ಕೃತಿ ಇರೋದ್ರಿಂದ ಅದನ್ನು ಗೋವನ್ ಕೋಸ್ಟ್ ಅಂತಲೂ ಕೂಡ ಕರೀತಾ ಇದ್ದಾರೆ. ಕರ್ನಾಟಕವನ್ನು ಕೆನರಾ, ಕೇರಳ ಮಲಬಾರ್, ಕೇರಳ ಕರಾವಳಿ ತೀರವನ್ನು ಮಲಬಾರ್ ಅಂತ ಕರಿತೀವಿ. ಹಂಗೆ ತಮಿಳುನಾಡು ಕನ್ಯಾಕುಮಾರಿ ಭಾಗದಿಂದ ಹಿಡಿದು ಇಲ್ಲಿವರೆಗೂ ಆಂಧ್ರದ ಕೃಷ್ಣಾ ಗೋದಾವರಿ ಡೆಲ್ಟಾವರೆಗೂ ನಮಗೆ ಕೋರಮಂಡಲ್ ಕರಾವಳಿ ತೀರ. ಇದು ಗೋದಾವರಿ ಕೃಷ್ಣ ಜಲನಯನ ಪ್ರದೇಶ ಬರೋದ್ರಿಂದ ಅಥವಾ ಗೋದಾವರಿ ಕೃಷ್ಣ ನದಿಯ ಮಕಜ ಭೂಮಿ ಬರೋದ್ರಿಂದ ಅದನ್ನ ಕೆಜಿ ಬೇಸಿನ್ ಅಂತ ಕರಿತೀವಿ. ಕೆಜಿ ಬೇಸಿನ್. ಇದು ಆಂಧ್ರದ ಉತ್ತರ ಭಾಗ ಏನಿದೆಯಲ್ಲ, ಇದನ್ನ ವಿಶಾಖಪಟ್ಟಣಂ ಕರಾವಳಿ ತೀರ ಏನಿದೆ ಅದನ್ನ ನಾವು ನಾರ್ದನ್ ಸರ್ಕಾರ್ ಅಂದ್ರೆ ಬ್ರಿಟಿಷ್ ಕಾಲದಲ್ಲಿ ಇದನ್ನ ಉತ್ತರ ಪ್ರಾಂತ್ಯ ಅಂತ ಕರಿತಾ ಇದ್ರು. ನಾರ್ದನ್ ಸುಬಾ ಪ್ರೊವಿನ್ಸ್ ಅಂತೇಳಿ ಅದು ಹೋಗಿ ಸರ್ಕಾರ ಅಂತ ಆಗಿದೆ. ನಾರ್ದನ್ ಸರ್ಕಾರ ಅಂದ್ರೆ ಉತ್ತರ ಪ್ರಾಂತ್ಯ. ಮಡ್ರಾಸ್ ಪ್ರೆಸಿಡೆನ್ಸಿ ಇದು ಉತ್ತರ ಭಾಗ ಆಗಿತ್ತು. ಅದಕ್ಕೆ ನಾರ್ದನ್ ಸರ್ಕಾರ್ ಅಂತ ಕರೀತಾರೆ. ಈ ಒಡಿಶಾ ಕರಾವಳಿ ತೀರವನ್ನು ಉತ್ಕಲ ಕರಾವಳಿ ತೀರ ಅಂತ ಕರಿತೀವಿ. ಹಳೆ ಹೆಸರು ಉತ್ಕಲ. ಇದು ವೆಸ್ಟ್ ಬೆಂಗಾಲ್ ಕರಾವಳಿ ತೀರವನ್ನು ನಾವು ಸುಂದರ್ಬನ್ ಅಂತ ಕರಿತೀವಿ. ಸೊ ಈ ರೀತಿ ನಿಮಗೆ ಕರಾವಳಿ ತೀರ ಕೂಡ ಇದೆ ಗೊತ್ತಿದೆ. ಈಗ ತಪ್ಪದೇ ತಿಳಿಸಿ. ಯಾರಿಗೆ ಸೌರಾಷ್ಟ್ರ ಕರಾವಳಿ ತೀರ ಬಗ್ಗೆ ಗೊತ್ತಿರಲಿಲ್ಲ, ಕರೆಕ್ಟಾ? ಹಂಗೆ ಗೋವನ್ ಅಂತೇಳಿ ಹೊಸದಾಗಿ ಇಂಟ್ರೊಡ್ಯೂಸ್ ಆಗಿದೆ. ಇದು ಗೋವನ್ ಕರಾವಳಿ ತೀರ. ರನ್ ಆಫ್ ಕಚ್ನ ವೈಟ್ ಡೆಸರ್ಟ್ ಅಂತ ಕರಿತೀವಿ. ಗಮನದಲ್ಲಿ ಇಟ್ಕೊಳ್ಳಿ. ಅದು ಸಾಗರ ಮಟ್ಟದಲ್ಲೇ ಇದೆ. 0 ಮೀಟರ್ಸ್ ಸಾಗರ ಮಟ್ಟದಲ್ಲೇ ಬರೋದ್ರಿಂದ ರನ್ ಆಫ್ ಕಚ್ಚಲ್ಲಿ ರಾಜಸ್ಥಾನ್ ಕಡೆಯಿಂದ ಪಾಕಿಸ್ತಾನ್ ಕಡೆಯಿಂದ ಎಲ್ಲ ನೀರು ಬಂದು ಸೇರುತ್ತೆ. ಸಮುದ್ರದಿಂದ ಅಲೆಗಳು ಬರುತ್ತೆ, ಉಪ್ಪು ನೀರು ಬಂದು ಸೇರುತ್ತೆ. ಬೇಸಿಗೆಗಾಲದಲ್ಲಿ ಅಥವಾ ದಿನದಲ್ಲಿ ನೀರೆಲ್ಲ ಹಾವಿಯಾಗಿ ಬರೀ ಉಪ್ಪು ಮಾತ್ರ ಉಳಿಯುತ್ತೆ. ಅದಕ್ಕೆ ರನ್ ಆಫ್ ಕಚ್. ರನ್ ಎಂಬ ಪದ ಸಂಸ್ಕೃತ ಪದ, ಅಂದರೆ ನಿಷ್ಪ್ರಯೋಜಕ ಭೂಮಿ ಅಂತ ರನ್ ಅಂದರೆ. ಓಕೆ, ಸೊ ಈ ರೀತಿ ಕರಾವಳಿ ತೀರವನ್ನು ಸಹ ತಾವು ಇವತ್ತು ತಿಳ್ಕೊಂಡಿದ್ದೀರಾ. ಹಂಗೆ ಗಡಿ ವಿಷಯಕ್ಕೆ ಬಂದಾಗ ಗಡಿ ವಿಷಯದಲ್ಲಿ ನೋಡಿ, ತಾವೆಲ್ಲರೂ ಇದನ್ನು ಗಮನಿಸಿ. ಪಾಕಿಸ್ತಾನ್ ಜೊತೆ ಏನು ಗಡಿ ಇದೆ ಅದನ್ನ ನಾವು ರ್ಯಾಟ್ಕ್ಲಿಫ್ ಅಂತ ಕರಿತೀವಿ. ತಾವೆಲ್ಲರಿಗೂ ತಿಳಿದಿರ್ಬೋದು, ಸರ್ ಸಿರಿಲ್ ರ್ಯಾಟ್ಕ್ಲಿಫ್ ಅನ್ನೋರು ನಮ್ಮ ಗಡಿಯನ್ನು ಮೊದಲು ಮಾಪಿಸಿದರು. ಸೊ ಅವರು ಪಾಕಿಸ್ತಾನ್ ಅಂದಾಗ ಇದನ್ನ ವೆಸ್ಟ್ ಪಾಕಿಸ್ತಾನ್ ಅಂತ ಕರೆದ್ರು, ಇದನ್ನ ಈಸ್ಟ್ ಪಾಕಿಸ್ತಾನ್ ಅಂತ ಕರೆದಿದ್ರು. ಬಾಂಗ್ಲಾದೇಶ್ ಕೂಡ ಇದು ಕೂಡ ರ್ಯಾಟ್ಕ್ಲಿಫ್ ಲೈನ್ ಆಗುತ್ತೆ. ಎಷ್ಟೋ ಜನಗಳಿಗೆ ಇದು ಗೊತ್ತಿಲ್ಲ. ರ್ಯಾಟ್ಕ್ಲಿಫ್ ಲೈನ್ ಬರೀ ಈ ಭಾಗದಲ್ಲಿ ಇರೋದು ಅಂತ ಅನ್ಕೊಂಡಿದ್ದಾರೆ. ಮೊದಲು ಬಾಂಗ್ಲಾದೇಶವನ್ನು ಈಸ್ಟ್ ಪಾಕಿಸ್ತಾನ್ ರ್ಯಾಟ್ಕ್ಲಿಫ್ ಅಂತಾನೆ ಕರಿತೀವಿ. ಇದನ್ನು ಬಾಂಗ್ಲಾದೇಶ್ ಜೊತೆ ಇರೋ ಗಡಿನೂ ಕೂಡ ರ್ಯಾಟ್ಕ್ಲಿಫ್ ಲೈನ್. ತಾವು ತಪ್ಪದೇ ಇದನ್ನ ನೆನಪಿಟ್ಕೊಳ್ಳಿ ಸ್ನೇಹಿತರೆ. ರ್ಯಾಟ್ಕ್ಲಿಫ್ ಲೈನ್ 2 ಕಡೆ ಬರುತ್ತೆ, ಒಂದು ಪಾಕಿಸ್ತಾನ ಜೊತೆಗೆ, ಇನ್ನೊಂದು ಬಾಂಗ್ಲಾದೇಶ್ ಕಡೆಗೆ. ಓಕೆ, ಚೈನಾ ಜೊತೆ ಗಡಿ ಇರೋದನ್ನ ಮೆಕ್ಮಹೋನ್ ಸ್ಪೆಲ್ಲಿಂಗ್ ಗಮನಿಸಿ. ಮೆಕ್ಮಹೋನ್ ಲೈನ್. ಮೆಕ್ಮಹೋನ್ ಲೈನ್ ಅನ್ನೋದು ನಮಗೆ ಚೈನಾ ಜೊತೆಗೆ. ಓಕೆ, ಹಿಂಗೆ ಆಫ್ಘಾನಿಸ್ತಾನ್ ಜೊತೆಗೆ ಏನು ಗಡಿ ಇದೆಯಲ್ಲ ಈ ಭಾಗದಲ್ಲಿ, ಆಫ್ಘಾನಿಸ್ತಾನ್ ಗಡಿ ಡುರಾಂಡ್ ಲೈನ್. ನೇಪಾಳ್ಗೆ ಮತ್ತು ಭೂಟಾನ್ ಮತ್ತು ಮಯನ್ಮಾರ್ ಜೊತೆ ಗಡಿಗೆ ಯಾವುದೇ ರೀತಿಯ ಹೆಸರಿಲ್ಲ. ಇದನ್ನ ನಾವು ನೆನಪಿಟ್ಕೊಳ್ಬೇಕು. ಸೊ ಬಾಂಗ್ಲಾದೇಶ್ ಮತ್ತು ಪಾಕಿಸ್ತಾನ ಎರಡಕ್ಕೂ ಸೇರಿ ರ್ಯಾಟ್ಕ್ಲಿಫ್ ಲೈನ್ ಅಂತ ಹೇಳಿ ಕರಿತೀವಿ. ಆಯ್ತಾ? ನೆಕ್ಸ್ಟ್ ಸ್ನೇಹಿತರೆ, ಯಾವ ರಾಜ್ಯ ಅತಿ ಹೆಚ್ಚು ರಾಜ್ಯಗಳ ಜೊತೆ ಗಡಿ ಇದೆ ಅದನ್ನ ಹೇಳಿ. ಯಾವ ರಾಜ್ಯಕ್ಕೆ ಅತಿ ಹೆಚ್ಚು ರಾಜ್ಯಗಳ ಜೊತೆಗೆ ಗಡಿ ಇದೆ? ನೀವು ಇಲ್ಲಿ ಈ ಮ್ಯಾಪ್ನ ನೋಡಿ ಹೇಳ್ಬೋದು ಯಾವ ರಾಜ್ಯಕ್ಕೆ ಅತಿ ಹೆಚ್ಚು ರಾಜ್ಯಗಳ ಜೊತೆ ಗಡಿ ಇದೆ ಅಂತೇಳಿ. ಇಲ್ಲಿ ನೋಡಿ, ಉತ್ತರ ಪ್ರದೇಶ್ ಗಮನಿಸಿ. ಎಲ್ಲರೂ ಇಲ್ಲಿ ಉತ್ತರ ಪ್ರದೇಶ್ ಗಮನಿಸಿ. ಉತ್ತರ ಪ್ರದೇಶ್ ಹೆಂಗಿದೆ ಅಂದ್ರೆ ನೋಡಿ, ಈ ಕಡೆ ನೇಪಾಳ ಕೌಂಟ್ ಮಾಡಿಬಿಡಿ, ಯಾಕಂದ್ರೆ ನೇಪಾಳ ನಮ್ಮ ನೆರೆ ದೇಶ. ಓಕೆ, ಬಿಹಾರಿಂದ ಕೌಂಟ್ ಮಾಡಿ ನೋಡಿ. ಬಿಹಾರ್ 1, ಇಲ್ಲಿ ಜಾರ್ಖಂಡ್, ಇಲ್ಲಿ ಛತ್ತೀಸ್ಗಢ 3,
ಈ ಕಡೆ ನೋಡಿ ಮಧ್ಯಪ್ರದೇಶ, ಈ ಕಡೆ ರಾಜಸ್ಥಾನ್, ಈ ಕಡೆ ಹರಿಯಾಣ ಇದೆ ನೋಡಿ 6, ಈ ಕಡೆ ಹಿಮಾಚಲ ಪ್ರದೇಶ ಕೂಡ ಇದೆ 7, ಮತ್ತು ಈ ಕಡೆ 8. ನಾನು ಡೆಲ್ಲಿ ತಗೊಂಡಿಲ್ಲ, ಡೆಲ್ಲಿನ UT ಅಂತ ಕನ್ಸಿಡರ್ ಮಾಡಿದ್ರೆ ಈ ಥರ 8 ರಾಜ್ಯಗಳ ಜೊತೆಗೆ UPಗೆ ಗಡಿ ಇದೆ. ಸೊ ಉತ್ತರ ಪ್ರದೇಶಕ್ಕೆ 8 ರಾಜ್ಯಗಳ ಜೊತೆ ಗಡಿ ಇದೆ, ಜೊತೆಗೆ ಡೆಲ್ಲಿ ಕೂಡ ಸೇರಿಕೊಳ್ಳುತ್ತೆ. ಅದು UT ಆದ್ರಿಂದ ಅದನ್ನು ಗಮನಿಸಲಿಲ್ಲ ನಾನು. 8 ರಾಜ್ಯಗಳ ಜೊತೆ ಗಡಿ ಇರೋದು ಉತ್ತರ ಪ್ರದೇಶಕ್ಕೆ. ಅದು ಬಿಟ್ಟರೆ ಅಸ್ಸಾಂ ನೋಡಿ, ಅಸ್ಸಾಂ ಕೂಡ ಈ ರೀತಿ 1, 2, 3, 4, 5, 6, 7. ಅಸ್ಸಾಂಗೆ 7 ರಾಜ್ಯಗಳ ಜೊತೆ ಗಡಿ ಇದೆ. 2ನೇ ಸ್ಥಾನಕ್ಕೆ ಬರೋದು ಅಸ್ಸಾಂ. ಇದನ್ನು ಕೇಳ್ತಾರೆ ಸ್ನೇಹಿತರೆ. ಸೊ ಎಲ್ಲರೂ ಎಕ್ಸಾಮ್ನಲ್ಲಿ ಕೇಳಿದಾಗ ಮಧ್ಯಪ್ರದೇಶ ಅಂತ ಬರೆದ್ಬಿಡ್ತಾರೆ, ತಪ್ಪು. ಮಧ್ಯಪ್ರದೇಶ ಮಧ್ಯದಲ್ಲಿದೆ ಅಂದ ತಕ್ಷಣ ರಾಜ್ಯಗಳಿಲ್ಲ, ಅದು ಸುತ್ತ, ಆಯ್ತಾ? ಗಮನಿಸಿ, ಉತ್ತರ ಪ್ರದೇಶಕ್ಕೆ 8 ರಾಜ್ಯಗಳ ಜೊತೆ ಗಡಿ ಇರೋದ್ರಿಂದ ಅದೇ ಹೈಯೆಸ್ಟ್. ದೆನ್ ಬರುತ್ತೆ ಅಸ್ಸಾಂ. ಅಸ್ಸಾಂ ನಾವು ಕಟ್ಕೊಳ್ಳಿ. ಓಕೆ, ಹಂಗೆ ಛತ್ತೀಸ್ಗಢ ಗಮನಿಸಿ ಎಲ್ಲರೂ. ಛತ್ತೀಸ್ಗಢ ಗಮನಿಸಿ. ಇಲ್ಲಿ ಛತ್ತೀಸ್ಗಢ ಸುತ್ತನೂ ತಾವು ಗಮನಿಸಿ, ಮಧ್ಯಪ್ರದೇಶ್ 1, ಮಹಾರಾಷ್ಟ್ರ 2, ಈ ಕಡೆ ತೆಲಂಗಾಣ 3, ಈ ಕಡೆ 4 ಆಂಧ್ರ, 5 ಒಡಿಸ್ಸಾ, ಜಾರ್ಖಂಡ್ 6, 7. ಸೊ ಛತ್ತೀಸ್ಗಢ ಕೂಡ 7. ಓಕೆ, 7 ರಾಜ್ಯಗಳ ಜೊತೆ ಗಡಿ ಇದೆ. ಸೊ ಈ ರೀತಿ ನೀವು ಎಲ್ಲ ರಾಜ್ಯಗಳು ಗಡಿ ನೋಡಬೇಕು. ಅದನ್ನ ನಾನು ಇಲ್ಲೇ ಹೇಳ್ಬಿಡ್ತಾ ಇದ್ದೀನಿ, ಸೊ ತಮಗೆಲ್ಲರಿಗೂ ಸುಲಭವಾಗಲಿ ಅಂತೇಳಿ. ಸೊ ಈ ರೀತಿ ತಾವೆಲ್ಲರೂ ಗಮನಿಸಬೇಕು ಸ್ನೇಹಿತರೆ. ಸಿಕ್ಕಿಂ ಮತ್ತು ಮೇಘಾಲಯ ಗಮನಿಸಿ. ಹಂಗೆ ಸಿಕ್ಕಿಂ ಬರೀ ಒಂದೇ ಒಂದು ರಾಜ್ಯದ ಜೊತೆ ಗಡಿ ಇದೆ, ಹಂಗೆ ಮೇಘಾಲಯ ಕೂಡ ಒಂದೇ ಒಂದು ರಾಜ್ಯದ ಜೊತೆ ಗಡಿ ಇದೆ. ಸೊ ಅದನ್ನು ಕೇಳ್ತಾರೆ, ಯಾವ ರಾಜ್ಯ ಒಂದೇ ಒಂದು ರಾಜ್ಯದ ಜೊತೆ ಗಡಿ ಇದೆ ಅಂತೇಳಿ. ಓಕೆ, ಸೊ ಅದನ್ನು ಗಮನಿಸ್ಬೇಕು ತಾವು. ಸಿಕ್ಕಿಂ ಮತ್ತು ಮೇಘಾಲಯ ಒಂದೇ ಒಂದು ರಾಜ್ಯಗಳ ಜೊತೆ ಗಡಿ ಇದೆ. ಇದು ಇಷ್ಟು. ಆದರೆ ಗೋವಾ ಗಮನಿಸಿ, ಗೋವಾಗೆ 2 ಇದೆ, ಮಹಾರಾಷ್ಟ್ರ, ಕರ್ನಾಟಕ. ಓಕೆ, ಸೊ ತಪ್ಪದೇ ತಾವೆಲ್ಲರೂ ಒಂದು ಅಟ್ಲಸ್ನ ತಗೊಂಡು ಬನ್ನಿ. ಮುಂದಿನ ತರಗತಿಯಲ್ಲಿ ನಿಮಗೆಲ್ಲರಿಗೂ ಮ್ಯಾಪ್ ಮುಖಾಂತರ ನಾನು ಭೂಗೋಳಶಾಸ್ತ್ರ ಬೋಧನೆ ಮಾಡಲಿದ್ದೇನೆ. ಇದರಿಂದ ತಮ್ಮೆಲ್ಲರಿಗೂ ತುಂಬ ಉಪಯುಕ್ತವಾಗುತ್ತೆ ಸ್ನೇಹಿತರೆ. ಎಲ್ಲ ಪರೀಕ್ಷೆಗಳು ಪ್ರಶ್ನೆಗಳು ಬರೋದ್ರಿಂದ ನಿಮಗೆ ಇದು ಸೂಕ್ತ. ಜೊತೆಗೆ ನೆಕ್ಸ್ಟ್ ಇನ್ನೇನು ಕೇಳ್ಬೋದು ಅವರು, ಯಾವ ರಾಜ್ಯಕ್ಕೆ ಅತಿ ಹೆಚ್ಚು ದೇಶಗಳ ಜೊತೆ ಗಡಿ ಇದೆ ಅಂತಲೂ ಕೇಳ್ಬೋದಲ್ವಾ. ಇವಾಗ ನೋಡಿ, ಇವಾಗ ಸಿಕ್ಕಿಂ ನೋಡಿ, ಸಿಕ್ಕಿಂಗೆ ಚೈನಾ ಜೊತೆ ಗಡಿ ಇದೆ, ಭೂಟಾನ್ ಜೊತೆ ಗಡಿ ಇದೆ, ನೇಪಾಳ ಜೊತೆ ಗಡಿ ಇದೆ. ಸಿಕ್ಕಿಂಗೆ 3 ದೇಶಗಳ ಜೊತೆ ಗಡಿ ಬರ್ತಾ ಇದೆ. ಹಂಗೆ ಅರುಣಾಚಲ ಪ್ರದೇಶ ಕೂಡ, ಭೂಟಾನ್, ಚೈನಾ, ಮಯನ್ಮಾರ್. ಈ ರೀತಿ ನಮಗೆ ಯಾವ ಯಾವ ರಾಜ್ಯಗಳು ಅತಿ ಹೆಚ್ಚು ದೇಶಗಳ ಜೊತೆ ಗಡಿ ಇದೆ ಅಂತಲೂ ಕೇಳ್ಬೋದು ಅವರು. ಓಕೆ, ಸ್ಟೇಟ್ಸ್ ಬಾರ್ಡರಿಂಗ್ ಮ್ಯಾಕ್ಸಿಮಮ್ ಕಂಟ್ರೀಸ್ ಗಮನದಲ್ಲಿ ಇಟ್ಕೊಳ್ಳಿ ಎಲ್ಲರೂ. ಸ್ಟೇಟ್ಸ್ ಯಾವ ರಾಜ್ಯಗಳು, ಸಿಕ್ಕಿಂ ನೋಡಿ, ಸಿಕ್ಕಿಂ 3 ದೇಶಗಳ ಜೊತೆ ಗಡಿ ಇದೆ. ಹಂಗೆ ಅರುಣಾಚಲ ಪ್ರದೇಶ ಕೂಡ ನೋಡಿ ಎಲ್ಲರೂ, ಗೊತ್ತಾಯ್ತಲ್ಲ, ಅರುಣಾಚಲ ಪ್ರದೇಶ ಜೊತೆಗೆ 3 ಬರುತ್ತೆ. ಹಂಗೆ ಇಲ್ಲಿ ಗಮನಿಸಿ ನೀವು. ಸೊ ನೆಕ್ಸ್ಟ್ ನೀವೇನು ಗಮನಿಸ್ಬೋದು, ಇಲ್ಲಿ ಜಮ್ಮು ಕಾಶ್ಮೀರ್, ಲಡಾಖ್ UT ಆದ್ರಿಂದ ಅದನ್ನು ತಗೋತಾ ಇಲ್ಲ. ಓಕೆ, ವೆಸ್ಟ್ ಬೆಂಗಾಲ್ ನೋಡಿ, ವೆಸ್ಟ್ ಬೆಂಗಾಲ್ ಕೂಡ 3 ದೇಶಗಳ ಜೊತೆ ಗಡಿ ಇದೆ. ವೆಸ್ಟ್ ಬೆಂಗಾಲ್ ಈ ಕಡೆ ನೇಪಾಳ್, ಈ ಕಡೆ ಭೂಟಾನ್, ಈ ಕಡೆ ಬಾಂಗ್ಲಾದೇಶ್. ಸೊ 3 ರಾಜ್ಯಗಳು ಸಿಕ್ಕಿಂ, ಅರುಣಾಚಲ ಪ್ರದೇಶ್ ಮತ್ತು ವೆಸ್ಟ್ ಬೆಂಗಾಲ್ 3 ದೇಶಗಳ ಜೊತೆ ಗಡಿ ಇದೆ ನೋಡಿ. ಈ ಥರ ಕೇಳ್ಬೋದು ಕ್ವಶನ್ಸ್, ಗೊತ್ತಾಯ್ತಲ್ಲ. ಸೊ ನೀವು ಈ ಥರ ಯೋಚನೆ ಮಾಡಬೇಕು, ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಎಕ್ಸಾಮ್ನಲ್ಲಿ ಅಂತ. ಅದ್ರ ತಕ್ಕಂತೆ ನೀವು ಪ್ರಿಪೇರ್ ಆಗಬೇಕು ಎಕ್ಸಾಮ್ಗೆ. ಓಕೆ, ಹಂಗೆ ಬಾಂಗ್ಲಾದೇಶ್ ಗಮನಿಸಿ. ಬಾಂಗ್ಲಾದೇಶ್ ಸಂಪೂರ್ಣವಾಗಿ ಭಾರತದೊಳಗಿಲ್ಲ, ಅದೇನಾಗಿದೆ, ಸ್ವಲ್ಪ ಮಯನ್ಮಾರ್ ಜೊತೆ ಕೂಡ ಗಡಿ ಇದೆ. ಮಯನ್ಮಾರ್ ಕೂಡ ಅದಕ್ಕೆ ಗಡಿ ಇದೆ ನೋಡಿ. ಭಾರತ ಇದೆ, ಭಾರತದ ಜೊತೆಗೆ ಮಯನ್ಮಾರ್ ಕೂಡ ಗಡಿಯಲ್ಲಿದೆ ಬಾಂಗ್ಲಾದೇಶ್ಗೆ. ಸೊ ಈ ಥರ ಗಡಿ ಮೇಲೆ ಹಲವಾರು ಪ್ರಶ್ನೆಗಳು ಬರುತ್ತೆ ಸ್ನೇಹಿತರೆ. ಸೊ ಎಲ್ಲರಿಗೂ ಈ ವಿಷಯಗಳು ತಿಳಿದಿದೆ ಅಂತ ತಿಳಿದಿದ್ದೇನೆ. ಸೊ ಮುಂದಿನ ತರಗತಿಯಲ್ಲಿ ನಾವು ಭಾರತದ ಭೂ ಸ್ವರೂಪ ವಲಯ, ಅಂದರೆ ಭಾರತದಲ್ಲಿ ಯಾವ ರೀತಿ ಭೂಸ್ವರೂಪ ಇದೆ ಮತ್ತು ಕರ್ನಾಟಕದ ಭೂಸ್ವರೂಪ ವಲಯಗಳು, ಜೊತೆಗೆ ನದಿಗಳು, ಭಾರತದ ನದಿಗಳು, ಕರ್ನಾಟಕದ ನದಿಗಳು, ಈ ರೀತಿ ಹಲವಾರು ತರಗತಿಗಳನ್ನ ನಾನು ತಗೊಳ್ಳಲಿದ್ದೇನೆ ಸ್ನೇಹಿತರೆ. ಪ್ರತಿದಿನ 7:30 ಇಂದ 8:30 1 ಗಂಟೆಗಳ ಕಾಲ ತಪ್ಪದೇ ಹಾಜರಾಗಿ, ತಪ್ಪದೇ ನಿಮ್ಮ ಸ್ನೇಹಿತರಿಗೆ ಹೇಳಿ, ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಮತ್ತು ನನಗೆ ನಿಮ್ಮ ಸಲಹೆಗಳನ್ನ ಕೊಡಿ. ಯಾವ ರೀತಿ
ಇನ್ನು ಯಾವ ಟಾಪಿಕ್ಸನ್ನು ಮಾಡ್ಬೋದು ಅಂತೇಳಿ. ಹಂಗೆ ನಾನು ಮುಂದಕ್ಕೆ ಹೋಗ್ತಾ ಹೋಗ್ತಾ ಕರೆಂಟ್ ಅಫೇರ್ಸ್ ಕೂಡ ಸೇರಿಸ್ತೀನಿ ಸ್ನೇಹಿತರೆ. ತಾವೆಲ್ಲರಿಗೂ ಒಂದು ವಿಷಯ ಕೊನೆಗೆ, ಸೊ ಉತ್ತರಾಖಂಡ್ ಇದು ಹೊಸ ರಾಜಧಾನಿ ಇದೆ. ಈಗ ಉತ್ತರಾಖಂಡ್ ರಾಜ್ಯ ಎಲ್ಲಿದೆ ಗೊತ್ತಿದೆ ನಿಮಗೆ, ಡೆಹ್ರಾಡೂನ್ ಅಂತ ಗೊತ್ತಿದೆ ಎಲ್ಲರಿಗೂ. ಉತ್ತರಾಖಂಡ್ ಡೆಹ್ರಾಡೂನ್ ಏನಿದೆ ಅದು ವಿಂಟರ್ ಕ್ಯಾಪಿಟಲ್. ಸಮ್ಮರ್ ಕ್ಯಾಪಿಟಲ್ ಅಂತೇಳಿ ಈಗ ಚಮೋಲಿ ಜಿಲ್ಲೆಯಲ್ಲಿ ಇರುವಂಥ ಗೈರ್ಸೆನ್ ಅದನ್ನ ಅವರು ಹೊಸ ರಾಜಧಾನಿಯಾಗಿ ನೇಮಿಸಿದ್ದಾರೆ. ಉತ್ತರಾಖಂಡ್ ರಾಜ್ಯಕ್ಕೆ ಹೊಸ ರಾಜಧಾನಿ ಗೈರ್ಸೆನ್. ಗೈರ್ಸೆನ್ ಏನು, ಇಟ್ಸ್ ಅ ಸಮ್ಮರ್ ಕ್ಯಾಪಿಟಲ್, ಬೇಸಿಗೆ ರಾಜಧಾನಿ. ಚಳಿಗಾಲದಲ್ಲಿ ಡೆಹ್ರಾಡೂನ್ನಲ್ಲಿ ಚಳಿಗಾಲದ ರಾಜಧಾನಿ. ಗೈರ್ಸೆನ್ ಅನ್ನೋ ಜಾಗ ಉತ್ತರಾಖಂಡ್ ಬೇಸಿಗೆ ರಾಜಧಾನಿ. ಈ ರೀತಿ ಕರೆಂಟ್ ಅಫೇರ್ಸ್ ಕೂಡ ನಾನು ನಿಮಗೆ ಬೋಧನೆ ಮಾಡ್ತೀನಿ ಸ್ನೇಹಿತರೆ. ಇವಾಗ ಇತ್ತೀಚೆಗೆ ಬಂದಂಥ ನ್ಯಾಷನಲ್ ಪಾರ್ಕ್ಗಳು, ರಾಮ್ಸರ್ ಸೈಟ್ಸ್, ಎಲ್ಲ ಟಾಪಿಕ್ಸ್ಗಳು ತಪ್ಪದೇ ತಾವು ಕ್ಲಾಸ್ನಲ್ಲಿ ಕೇಳ್ಬೋದು. ಸೊ ಇನ್ನೇನಾದ್ರು ಡೌಟ್ ಇದ್ದರೆ ಪ್ಲೀಸ್ ತಪ್ಪದೇ ಮೆಸೇಜ್ನಲ್ಲಿ ತಿಳಿಸಿ ಸ್ನೇಹಿತರೆ. ಇಂದಿನ ತರಗತಿ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಮುಂದಿನ ತರಗತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಾವೆಲ್ಲರೂ ಭಾಗವಹಿಸಬೇಕಾಗಿ ವಿನಂತಿ. ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು. ಶುಭ ದಿನ.